ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಪ್ರಥಮ PUCಯಲ್ಲಿ ನಾವು ಅಧ್ಯಯನ ಮಾಡುವಂತಹ ವಿಷಯ ಅಧ್ಯಾಯ 1 ಪೀಠಿಕೆ ಅಂತ ಹೇಳ್ತೀವಿ. ಈ ಪೀಠಿಕೆಯಲ್ಲಿ ನಾವು ಇದುವರೆಗೂ ಕಳೆದ 2 ತರಗತಿಯಲ್ಲಿ ಹೇಗೆ ಇತಿಹಾಸ ಅಂದರೆ ಏನು, ಇತಿಹಾಸ ಹೇಗೆ ಬೆಳ್ಕೊಂಡು ಬಂತು, ಇತಿಹಾಸದ ವ್ಯಾಖ್ಯೆಗಳು ಏನು, ಹಾಗೂ ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಉಗಮ ಹೇಗಾಗುತ್ತೆ, ಅದರ ವ್ಯಾಪ್ತಿ ಕೆಲವು ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಇತಿಹಾಸ ಅಧ್ಯಯನ ಮಾಡೋದ್ರಿಂದ ನಮಗೆ ಅದರಿಂದ ಆಗುವಂತಹ ಅನುಕೂಲಗಳು ಅಂತ ಕರಿತೀವಿ, ಅಥವಾ ಇತಿಹಾಸದ ಅಧ್ಯಯನದ ಮಹತ್ವಗಳು ಅಂತ ಹೇಳ್ತೀವಿ. ಆ ಮಹತ್ವಗಳನ್ನು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಹಾಗಾದರೆ ಅಂತಹ ಮಹತ್ವಗಳನ್ನು ಅಧ್ಯಯನ ಮಾಡೋದ್ರಿಂದ ಸಂಪೂರ್ಣವಾಗಿ ಮಾನವನ ಜೀವನದ ಮೇಲೆ ತನ್ನ ಉಪಯೋಗವನ್ನು, ಮಹತ್ತರವಾದಂತಹ ಮಹತ್ವವನ್ನು ನೀಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬಹುಮುಖ್ಯವಾಗಿ ಅಂತಹ ಅಂಶಗಳು ಯಾವ್ಯಾವಪ್ಪ ಅಂದರೆ, ನಾವು ನಿನ್ನೆ ಅಧ್ಯಯನ ಮಾಡಿದ್ವಿ, ಇತಿಹಾಸ ಮಾನವನನ್ನು ಸುಸಂಸ್ಕೃತನನ್ನಾಗಿ ಮಾಡುತ್ತೆ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಅಂತ ಹೇಳ್ತೀವಿ ರೂಪಿಸಲು ಇದು ಇತಿಹಾಸದ ಅಧ್ಯಯನ ನಮಗೆ ಬಹುಮುಖ್ಯವಾಗಿ ಕಾರಣವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಬಹುಮುಖ್ಯವಾಗಿ ಈ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದ್ರಿಂದ ಅನೇಕ ಮಾನವನ ಸಂಸ್ಕೃತಿಗಳನ್ನು ನಾವಿಲ್ಲಿ ತಿಳಿತಾ ಹೋಗ್ತೀವಿ. ಈ ಸಂಸ್ಕೃತಿಗಳನ್ನು ತಿಳಿಯುವುದರ ಮೂಲಕವಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ, ಅಲ್ಲಿ ಬರುವಂತಹ ಅನೇಕ ಜನಾಂಗಗಳನ್ನು ನಾವು ಅಧ್ಯಯನ ಮಾಡ್ತೀವಿ, ಹಾಗೂ ಸಂಸ್ಕೃತಿಗಳನ್ನು ತಿಳಿತಾ ಬರ್ತೀವಿ. ಹಾಗೆ ಸಂಸ್ಥೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಇವೆಲ್ಲವುಗಳ ಸಾಧಕ ಬಾಧಕಗಳನ್ನು ತಿಳಿಯುವುದರ ಮೂಲಕವಾಗಿ ಹಿಂದೆ ಬದುಕಿ ಬಾಳಿದಂತಹ ಸತ್ಪುರುಷರು ಮಾಡಿದ ತಪ್ಪುಗಳನ್ನು ಪುನಃ ನಾವು ಮಾಡದಂತೆ ಎಚ್ಚರಿಸುವಂತಹ ಒಂದು ಕಾರ್ಯವನ್ನು ಇತಿಹಾಸ ಮಾಡುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾಗಿ ಮಾಡುವುದರ ಮೂಲಕವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ, ಐತಿಹಾಸಿಕ ಪ್ರಜ್ಞೆ ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಮೂಡುವುದರ ಮೂಲಕವಾಗಿ ಪ್ರಸ್ತುತ ಕಾಲವನ್ನು ಸರಿಯಾಗಿ ಗ್ರಹಿಸಲು, ಅಂದ್ರೆ ಸರಿಯಾಗಿ ಹರಿಯಲು ಇದು ಉಪಯುಕ್ತವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅಂದ್ರೆ ಯೋಜನೆಗಳನ್ನು ಆತ್ಮವಿಶ್ವಾಸದಿಂದ ಕೈಗೊಳ್ಳಲು ಸಹ ಇದು ನಮಗೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಇತಿಹಾಸ ಮಾನವನನ್ನು ಸುಸಂಸ್ಕೃತನನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಬರ್ತಾರೆ. ಹಾಗೆ ಸುಸಂಸ್ಕೃತನನ್ನಾಗಿ ಮಾಡುವುದರ ಮೂಲಕವಾಗಿ ಏನ್ ಮಾಡ್ತಪ್ಪ ಅಂದ್ರೆ, ಇತಿಹಾಸ ಭವಿಷ್ಯತ್ತಿನ ಕೈಮಾರ ಅಂತ ಹೇಳ್ತೀವಿ, ಅಂದ್ರೆ ಕೈಮಾರವಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇತಿಹಾಸ ಭವಿಷ್ಯತ್ತಿನ ಕೈಮಾರವಾಗಿ ಹೇಗೆ ನಮಗೆ ಅನುಕೂಲವನ್ನು ನೀಡುತ್ತೆ ಅನ್ನೋದಾದ್ರೆ, ವರ್ತಮಾನ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಮಗೆ ಕಾಲಗಳು ಬಹುಮುಖ್ಯವಾದಂತಹ ಮಹತ್ವವನ್ನು ನೀಡ್ತಾ ಬರ್ತವೆ. ಏನಪ್ಪಾ ಅಂದ್ರೆ, ಇಲ್ಲಿ 3 ಕಾಲಗಳು ಬರ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ಗತಕಾಲ ಅಂತೇಳಿ ಕರೀತೀವಿ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈ 3 ಅಂಶಗಳನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ಗ್ರಹಿಸಿದ್ದೇ ಆದರೆ ಇತಿಹಾಸ ನಮಗೆ ಬಹುಮುಖ್ಯವಾದಂತಹ ಪ್ರಯೋಜನವನ್ನು ನೀಡುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಆದ್ದರಿಂದಲೇ ವರ್ತಮಾನವು ಗತಕಾಲದ ಶಿಶು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಗತಕಾಲದಲ್ಲಿ ನಡೆದಂತಹ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ವರ್ತಮಾನದಲ್ಲಿ ನಾವು ಯಾವ ರೀತಿಯಾದಂತಹ ಕಾರ್ಯವನ್ನು ಕೈಗೊಳ್ಳಬಹುದು ಎಂಬ ಒಂದು ಅಂಶವನ್ನು ಇತಿಹಾಸ ನಮಗೆ ನೀಡುವುದರ ಮೂಲಕವಾಗಿ ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ಹಿಂದೆ ಕೈಗೊಂಡಂತಹ ಕಾರ್ಯಗಳ ಬಗ್ಗೆ, ಗತಕಾಲದಲ್ಲಿ ನಾವು ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಆಲೋಚನೆಯನ್ನು ಮಾಡುವಂತಹ ಒಂದು ಕಾರ್ಯವನ್ನು ಇದು ನಮಗೆ ಮಾಡುತ್ತೆ ಅಂದ್ರೆ ವರ್ತಮಾನ ಕಾಲದಲ್ಲಿ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನಾವು ಕೈಗೊಳ್ಳುವಂತಹ ಕಾರ್ಯಗಳಲ್ಲೂ ಸಹ ಗತಕಾಲದ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ನಮಗೆ ವರ್ತಮಾನದಲ್ಲಿ ಬರ್ತಾ ಹೋಗ್ತವೆ. ಹಾಗೆ ಪ್ರವೃತ್ತಿಗಳು, ಅಂದ್ರೆ ನಾವು ಯಾವುದೇ ಒಂದು ಪ್ರವೃತ್ತಿ, ನಾನು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ, ನಾನು ಕಳೆದ ತರಗತಿಯಲ್ಲಿ ನಿಲ್ಲಿಸಿದ್ದೆ, ಅದನ್ನು ನಾನು ಗತಕಾಲ ಅಂತೇಳಿ ಕರಿತೀನಿ. ಆ ಗತಕಾಲದಲ್ಲಿ ನಿಲ್ಲಿಸಿದಂತಹ ಅಂಶವನ್ನು ಮೆಲುಕು ಹಾಕುವುದರ ಮೂಲಕವಾಗಿ, ಅದನ್ನು ತಿಳಿಯುವುದರ ಮೂಲಕವಾಗಿ ಇವತ್ತು ವರ್ತಮಾನದ ಸಮಯದಲ್ಲಿ
ಯಾವ ಒಂದು ತರಗತಿಯನ್ನು, ಯಾವ ಒಂದು ವಿಷಯವನ್ನು ನಿಮಗೆ ಹೇಳಬಹುದು ಎಂಬ ಒಂದು ಅಂಶವನ್ನು ನಾನಿಲ್ಲಿ ಮಾಡ್ತಾ ಬರ್ತೇನೆ. ಅಂದ್ರೆ ಈ ರೀತಿಯಾಗಿ ಪ್ರವೃತ್ತಿಗಳಲ್ಲಿ, ಪ್ರತಿನಿತ್ಯ ಕೈಗೊಳ್ಳುವಂತಹ ಕಾರ್ಯಗಳಲ್ಲಿ ಹಾಗೂ ನಮ್ಮ ಆಲೋಚನೆಗಳಲ್ಲಿ ಈ ಒಂದು ಇತಿಹಾಸ ನಮಗೆ ಬಹುಮುಖ್ಯವಾದಂತಹ ಮಹತ್ವವನ್ನು ನೀಡಿದೆ ಅಂತೇಳಿ ನಾವು ತಿಳಿತೀವಿ. ಅಂದ್ರೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ ನಿಮಗೆ, ಒಬ್ಬ ವೈದ್ಯ ಒಬ್ಬ ರೋಗಿಯನ್ನು ತಪಾಸಣೆ ಮಾಡುವಂತಹ ಸಮಯದಲ್ಲಿ ಅಂದ್ರೆ ಅವನಿಗೆ ಚಿಕಿತ್ಸೆಯನ್ನು ನೀಡುವಂತಹ ಸಮಯದಲ್ಲಿ ಆ ರೋಗದ ಸಂಪೂರ್ಣವಾದಂತಹ ಗುಣಲಕ್ಷಣಗಳನ್ನು ತಿಳಿದ ನಂತರದಲ್ಲಿ ಆ ಒಂದು ರೋಗಕ್ಕೆ ಯಾವ ಒಂದು ಚಿಕಿತ್ಸೆಯನ್ನು ನೀಡಬಹುದು ಎಂಬುದನ್ನು ಅವನು ಅರಿತು ಆಮೇಲೆ ತನ್ನ ಕಾರ್ಯದಲ್ಲಿ ಪ್ರವೃತ್ತನಾಗ್ತಾನೆ ಅಂತ ಹೇಳ್ತೀವಿ. ಅಂತಹ ಒಂದು ಅಂಶ ಇಲ್ಲಿ ನಮಗೆ ಬಹುಮುಖ್ಯವಾಗಿ ಬರುತ್ತೆ. ಹಾಗಾಗಿ ಇದು ಬಹುಮುಖ್ಯವಾಗಿ ಏನಪ್ಪ ಅಂದ್ರೆ ಇತಿಹಾಸ ಭವಿಷ್ಯತ್ತಿನ ಕೈವರವಾಗಿದೆ ಅಂತ ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಇತಿಹಾಸ ಒಂದು ನಾವು ಅಧ್ಯಯನ ಮಾಡೋದ್ರಿಂದ ಏನು ಮಹತ್ವದಾದಂತಹ ಪ್ರಯೋಜನ ಇದೆ ಅಂತಪ್ಪ ಅಂದ್ರೆ ಧಾರ್ಮಿಕ ಸಹಿಷ್ಣುತೆಯನ್ನು ಮೂಡಿಸುತ್ತದೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇದರಲ್ಲಿ ಬರುವಂತಹ ವಿವಿಧ ಪಂಥಗಳ ನಡುವೆ ಅಂದ್ರೆ ಸೌಹಾರ್ದತೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಬರುವಂತಹ ಅಂದ್ರೆ ಈ ಒಂದು ಭೂಮಿ ವಿಶ್ವದಲ್ಲಿ ಬರುವಂತಹ ಅನೇಕ ಈ ಪಂಥಗಳ ನಡುವೆ ಸೌಹಾರ್ದತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಅಂದ್ರೆ ಸೌಹಾರ್ದತೆ ಇದ್ದರೆ ಮಾತ್ರವೇ ಏನಾಗುತ್ತೆ, ಇಲ್ಲಿ ಸಹಜವಾಗಿಯೇ ಸಾಮಾಜಿಕ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತೀವಿ. ಅಂದ್ರೆ ವಿಶ್ವದಲ್ಲಿ ಈ ಒಂದು ಸೌಹಾರ್ದತೆ ಇದ್ದರೆ ಮಾತ್ರ, ಅಂದ್ರೆ ಒಂದು ಪಂಥದ ನಡುವೆ ಮತ್ತೊಂದು ಪಂಥದ ನಡುವೆ ಅನ್ಯೂನ್ಯವಾದಂತಹ ಬಾಂಧವ್ಯ ಏನಾದರೂ ಇದ್ದುದೇ ಆದರೆ ಅಂದ್ರೆ ಸಾಮಾಜಿಕವಾಗಿ ಅಂದ್ರೆ ಸಮಾಜದಲ್ಲಿ ನೆಮ್ಮದಿ ನೆಲೆಸುವುದರ ಮೂಲಕವಾಗಿ ಈ ಒಂದು ನೆಮ್ಮದಿ ಮಾನವನ ಅಥವಾ ಮನುಕುಲದ ಏಳಿಗೆಗೆ ಅಂತೇಳಿ ನಾವು ಕರಿತೀವಿ. ಇದರ ಪ್ರಗತಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತೇಳಿ ನಾವು ಹೇಳ್ತಾ ಬರ್ತೀವಿ. ಹಾಗಾದ್ರೆ ಇದರ ಬಗ್ಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ನೀಡುತ್ತೆ ಇತಿಹಾಸ ಎಂಬುದನ್ನು ನಾವು ತಿಳಿಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ಇತಿಹಾಸ ಇದರಿಂದ ನೀಡುತ್ತಪ್ಪ ಅಂದ್ರೆ ನಾವು ಗತಕಾಲವನ್ನು ಅರಿಯುವುದರ ಮೂಲಕವಾಗಿ, ಅಂದ್ರೆ ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ಮೆಲುಕು ಹಾಕುವುದರ ಮೂಲಕವಾಗಿ, ತಿಳಿಯುವುದರ ಮೂಲಕವಾಗಿ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಯಾವ ಅಂಶಗಳನ್ನು ನಾವು ತಿಳಿಯುವುದರ ಮೂಲಕವಾಗಿ ನಮಗೆ ಧಾರ್ಮಿಕವಾಗಿ ಸಹಿಷ್ಣುತೆಯನ್ನು ಇತಿಹಾಸದಿಂದ ಅರಿಯಲು ಸಾಧ್ಯ ಅಂದ್ರೆ ಹಿಂದೆ ನಡೆದಂತಹ ಧರ್ಮ ಯುದ್ಧಗಳು ಅಂತ ಹೇಳಿ ಕರೀತೀವಿ. ಈ ಧರ್ಮ ಯುದ್ಧಗಳನ್ನು ಮಾನವನಿಗೆ ತಿಳಿಸುವುದರ ಮೂಲಕವಾಗಿ, ಅದರಿಂದ ಅಪಾರವಾದಂತಹ ಜ್ಞಾನವನ್ನು ಅವನಿಗೆ ನೀಡುವುದರ ಮೂಲಕವಾಗಿ ಮಾನವನನ್ನು ಎಚ್ಚರಿಸುವಂತಹ ಒಂದು ಉದ್ದೇಶವನ್ನು, ಮಹತ್ವವನ್ನು ಇತಿಹಾಸ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಯುರೋಪಿನಲ್ಲಿ ಮತ ಸುಧಾರಣಾ ಚಳುವಳಿ ಪ್ರಾರಂಭವಾದಂತಹ ಸಮಯದಲ್ಲಿ ಆ ಒಂದು ಕ್ರೈಸ್ತ ಧರ್ಮ ಎರಡು ಪಂಥಗಳಾಗಿ ಹೊಡೆದು ಹೋಗುತ್ತೆ. ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥೋಲಿಕರು ಅಂತೇಳಿ ಕರಿತೀವಿ. ಇವರ ನಡುವೆ ಅಲ್ಲಿ ಧರ್ಮ ಯುದ್ಧಗಳು ಪ್ರಾರಂಭವಾಗುವುದರ ಮೂಲಕವಾಗಿ ಏನಾಗುತ್ತೆ, ಇಡೀ ಸಮಾಜದ ನೆಮ್ಮದಿಯೇ ಹಾಳಾಗುತ್ತೆ. ಅಂದ್ರೆ ಪ್ರತಿನಿತ್ಯ ರಕ್ತಪಾತಗಳು ನಡೆದುಕೊಂಡು ಬರ್ತವೆ. ಈ ರಕ್ತಪಾತಗಳನ್ನು ನೋಡಿದಂತಹ ಜನತೆ ಬೇಸತ್ತು ಅಂದ್ರೆ ಬೇರೆ ಬೇರೆ ಕಡೆಗೆ ಹೋಗಲು ತೀರ್ಮಾನಿಸ್ತಾರೆ. ಅಂತಹ ಘಟನಾವಳಿಗಳನ್ನು ನಮ್ಮ ಮುಂದೆ ತಂದಿಡುತ್ತೆ ಇತಿಹಾಸ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಗತಕಾಲದಲ್ಲಿ ಬಾಳಿ ಹೋದಂತಹ ಹಾಗೂ ಸತ್ಪುರುಷರ ಸತ್ಪುರುಷದ ಜೀವನದ ಮೌಲ್ಯಗಳು ಅಂತೇಳಿ ಕರಿತೀವಿ. ಅಂದ್ರೆ ಅವರ ಮೌಲ್ಯಗಳನ್ನು ನಮ್ಮ ಮುಂದೆ ತಂದಿಡುವುದರ ಮೂಲಕವಾಗಿ ಅಂತ ಹೇಳ್ತೀವಿ. ಅಂತಹ ಬಹುಮುಖ್ಯವಾದಂತಹ ಸತ್ಪುರುಷರು ಯಾರಪ್ಪ ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವರು ಚಿಕ್ಕ ವಯಸ್ಸಿನ ಯುವ ಸಂತ ಅಂತೇಳಿ ನಾವು ಕರಿತೀವಿ. ಈ ಯುವ ಸಂತ ಮಹತ್ತರವಾದಂತಹ ಚರಿತ್ರೆಯನ್ನು ಒಳಗೊಂಡಂತಹ ಒಬ್ಬ ಸಂತ ಅಂತೇಳಿ ಕರಿತೀವಿ. ಅವರ ಜೀವನವನ್ನು ಓದುವುದರ ಮೂಲಕವಾಗಿ ಅವರ ಜೀವನದ ಆದರ್ಶವನ್ನು ತಿಳಿಯಲು ನಮಗೆ ಇಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ಗುರುನಾನಕ್ ಅಂತೇಳಿ ಕರಿತೀವಿ, ಬಸವಣ್ಣ ಅಂತ ಹೇಳ್ತೀವಿ, ಕಬೀರ್ ಅಂತ ಹೇಳ್ತೀವಿ, ಮಾರ್ಟಿನ್ ಲೂಥರ್ ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ಈ ಮಹತ್ ಸತ್ಪುರುಷರ ಜೀವನ ಚರಿತ್ರೆಯನ್ನು, ಅವರ ಆದರ್ಶಗಳನ್ನು ತಿಳಿಯುವುದರ ಮೂಲಕವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮಲ್ಲಿ ಪ್ರೀತಿಯ ಅಂದ್ರೆ ನಮ್ಮ ಅಂತರಾಳದಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತುವುದರ ಮೂಲಕವಾಗಿ ಸರ್ವ ಧರ್ಮಗಳ ಸಮನ್ವಯತೆ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಧರ್ಮಗಳ ಬಗ್ಗೆಯೂ ನಮ್ಮಲ್ಲಿ ಉದಾರವಾದಂತಹ
ಮನಸ್ಥಿತಿಯನ್ನು ಒಳಗೊಳ್ಳಲು ಇದು ಕಾರಣವಾಗುತ್ತದೆ. ಈ ಒಂದು ಸರ್ವಧರ್ಮಗಳ ಸಮನ್ವಯತೆಯನ್ನು ಸಾಧಿಸುವುದರ ಮೂಲಕವಾಗಿ ಏನ್ ಮಾಡ್ತಪ್ಪ ಅಂದ್ರೆ ಧಾರ್ಮಿಕ ಸಹಬಾಳ್ವೆಯನ್ನು ಸಹ ಇಲ್ಲಿ ನೆಲೆಸಲು ಅಂದ್ರೆ ಬೆಳೆಸಲು ಮಾನವನಲ್ಲಿ ಕಾರಣವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಅಂಶಗಳನ್ನು ನಮ್ಮಲ್ಲಿ ಮೂಡಿಸುವುದರ ಮೂಲಕವಾಗಿ ನಮ್ಮನ್ನು ಏನ್ ಮಾಡುತ್ತೆ, ಧಾರ್ಮಿಕವಾಗಿ ನಾವೆಲ್ಲರೂ ಒಂದೇ ಎಂಬ ಒಂದು ತತ್ವಕ್ಕೆ ಹೊಂದಿಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸಿಕೊಂಡು ಬರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದರಿಂದಾಗಿ ಏನಾಗುತ್ತಪ್ಪ ಅಂದ್ರೆ ಇವರೆಲ್ಲರ ಒಂದು ಪರಿಶ್ರಮದಿಂದಾಗಿ, ಇಂತಹ ಮಹಾನ್ ವ್ಯಕ್ತಿಗಳ ಒಂದು ಜನನದಿಂದಾಗಿ, ಅವರ ಒಂದು ಜೀವನ ಶೈಲಿಯಿಂದಾಗಿ, ಅವರ ಆದರ್ಶವನ್ನು ತಿಳಿಯುವುದರ ಮೂಲಕವಾಗಿ ಏನಾಗಿದೆ ನಮಗೆ ಅಂದ್ರೆ ಜಾತ್ಯತೀತ ಅಂಶ ಅಂತೇಳಿ ಕರೀತೀವಿ. ಅಂದ್ರೆ ಅನೇಕ ಜಾತಿಗಳು ಇದ್ರೂ ಸಹ ನಾವು ಅದರಲ್ಲಿ ಒಬ್ಬರು ಎಂಬ ಒಂದು ತತ್ವವನ್ನು ತಿಳಿಯಲು ಇಲ್ಲಿ ಬಹುಮುಖ್ಯವಾಗಿ ಕಾರಣವಾಗುತ್ತೆ. ಮತ್ತು ವಿಶ್ವ ಸಹೋದರತ್ವ ಅಂತೇಳಿ ಕರೀತೀವಿ. ಅಂದ್ರೆ ಇಡೀ ವಿಶ್ವದಲ್ಲಿ ಇರುವಂತಹ ಎಲ್ಲಾ ಮಾನವ ಕುಲದ ಜನಾಂಗಗಳು ಸಹೋದರರ ಹಾಗೆ ಇರುವಂತಹ ಅಥವಾ ನಡೆದುಕೊಳ್ಳುವಂತಹ ಒಂದು ಅಂಶವನ್ನು, ತತ್ವಗಳನ್ನು ನಮಗೆ ಮೂಡಿಸುವುದರ ಮೂಲಕವಾಗಿ ವಿವಿಧ ಪಂಥಗಳ ನಡುವೆ ಏನ್ ಮಾಡುತ್ತಪ್ಪ ಅಂದ್ರೆ ಸಾಮರಸ್ಯ ಅಂದ್ರೆ ಸುಖದಿಂದ ಕೂಡಿದಂತಹ, ಸಂತೋಷದಿಂದ ಕೂಡಿದಂತಹ ಜೀವನವನ್ನು ಬೆಳೆಸಲು ಇತಿಹಾಸ ಕಾರಣವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಅಂಶಗಳನ್ನು ಇತಿಹಾಸ ನಮಗೆ ಅಂದ್ರೆ ಮೂಡಿಸುವುದರ ಮೂಲಕವಾಗಿ, ಬೆಳೆಸುವುದರ ಮೂಲಕವಾಗಿ ಧಾರ್ಮಿಕ ಸಹಿಷ್ಣುತೆಯ ಮಹತ್ವವನ್ನು ಸಹ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದೊಂದು ಮುಖ್ಯವಾದಂತಹ ಒಂದು ಅಂಶ ಅಂತೇಳಿ ನಾವು ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಪ್ರಜಾಪ್ರಭುತ್ವದ ಪ್ರಜ್ಞೆಯನ್ನು ಮೂಡಿಸುತ್ತದೆ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಪ್ರಜಾಪ್ರಭುತ್ವದ ಬಗ್ಗೆ ಜ್ಞಾನವನ್ನು ನಮಗೆ ನೀಡುತ್ತದೆ ಇತಿಹಾಸವನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಅಂದ ತಕ್ಷಣ ನಾವಿಲ್ಲಿ ಆಲೋಚನೆ ಮಾಡಬೇಕು. ಅಂದ್ರೆ ಏನು? ಪ್ರಾಚೀನ ಕಾಲದಿಂದಲೂ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಾ ಬಂದ್ರೆ ವಿಶ್ವದ ರಾಜಕೀಯದಲ್ಲಿ ಅನೇಕ ರಾಜ ಮನೆತನಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಅನೇಕ ಸರ್ವಾಧಿಕಾರಿಗಳು ಸಹ ದರ್ಪದಿಂದ ಕೂಡಿದಂತಹ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಇಲ್ಲಿ ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಅನೇಕ ರಾಜರ ಆಳ್ವಿಕೆಯನ್ನು ನಮ್ಮ ಮುಂದೆ ತಂದಿಡುವುದರ ಮೂಲಕವಾಗಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅದ್ರಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸ್ತಾ ಬರ್ತೀವಿ ನಿರಂಕುಶ ಪ್ರಭುಗಳು ಅಂತೇಳಿ, ಅಂದ್ರೆ ನಿರಂಕುಶ ಪ್ರಭುತ್ವ ಅಂತೇಳಿ ಕರೀತೀವಿ. ಅಂದ್ರೆ ನಿರಂಕುಶದಿಂದ ಅಧಿಕಾರವನ್ನೆಲ್ಲವನ್ನು ತಮ್ಮ ಕೈಯಲ್ಲಿ ಕೇಂದ್ರೀಕರಿಸಿಕೊಳ್ಳುವುದರ ಮೂಲಕವಾಗಿ ಆಳ್ವಿಕೆಯನ್ನು ಮಾಡಿದಂತಹ ರಾಜ ಮನೆತನಗಳು ಇಲ್ಲಿ ಬರ್ತವೆ. ಹಾಗೆ ದರ್ಪಿಷ್ಟ ಪ್ರಭುತ್ವ ಅಂತೇಳಿ ಕರೀತೀವಿ. ಅಂದ್ರೆ ತಾವು ಅಂದುಕೊಂಡ ಹಾಗೆ ತಮ್ಮ ರೂಲ್ಗಳನ್ನು ಅಂದ್ರೆ ತಮ್ಮ ಕಾನೂನುಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಆಳ್ವಿಕೆಯನ್ನು ಮಾಡಿದಂತಹ ದರ್ಪಿಷ್ಟ ಪ್ರಭುಗಳ ಒಂದು ಆಳ್ವಿಕೆಯನ್ನು ಸಹ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಮತ್ತು ಸರ್ವಾಧಿಕಾರಿಗಳ ಆಳ್ವಿಕೆ ಅಂತೇಳಿ ಕರೀತೀವಿ. ಅಂದ್ರೆ ಆ ಸರ್ವಾಧಿಕಾರಿಗಳ ಆಳ್ವಿಕೆಯ ಬಗ್ಗೆಯೂ ಸಹ ನಮಗೆ ಮಾಹಿತಿಯನ್ನು ನೀಡುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ರಷ್ಯಾದ ಕ್ರಾಂತಿ ಇರ್ಬೋದು, ಇವೆಲ್ಲ ಸಂಭವಿಸಿದ್ದು ನಿರಂಕುಶ ಪ್ರಭುತ್ವ ಮತ್ತು ದರ್ಪಿಷ್ಟ ಪ್ರಭುತ್ವಗಳ ವಿರುದ್ಧವಾಗಿ ಅಲ್ಲಿನ ಜನತೆ ಆಕ್ರೋಶಗೊಳ್ಳುವುದರ ಮೂಲಕವಾಗಿ ತಮ್ಮ ಹೋರಾಟವನ್ನು ನಡೆಸಿಕೊಂಡು ಬಂದ್ರು ಎಂಬ ಒಂದು ಅಂಶವನ್ನು ಇಲ್ಲಿ ನಾವು ಮನಗಾಣಬೇಕಾಗುತ್ತೆ. ಅಂತಹ ಒಂದು ಅಂಶವನ್ನು ಇತಿಹಾಸದ ಅಧ್ಯಯನದಿಂದ ನಮಗೆ ಮನವರಿಕೆ ಮಾಡಿಕೊಡೋದು. ಅಂದ್ರೆ ಅಂತಹ ಪ್ರಭುಗಳ ಆಳ್ವಿಕೆಯಿಂದ ನಮಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ರಷ್ಯಾದಲ್ಲಿ ನಾವು ನೋಡ್ತೀವಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಅವಕಾಶ ಇರೋದಿಲ್ಲ. ಅಂತಹ ದರ್ಪಿಷ್ಟ ಆಳ್ವಿಕೆ, ನಿರಂಕುಶ ರಾಜಮನೆತನದ ಆಳ್ವಿಕೆಯನ್ನು ನಾವು ನೋಡ್ತೀವಿ. ಹಾಗೆ ಫ್ರಾನ್ಸ್ನಲ್ಲೂ ಸಹ ಅದೇ ಅವಕಾಶವನ್ನು, ಅದೇ ರೀತಿಯಾದಂತಹ ಆಡಳಿತವನ್ನು ನಾವು ನೋಡ್ತೀವಿ. ಅಂದ್ರೆ ಲೂಯಿ ಮನೆತನಗಳ ಆಳ್ವಿಕೆಯಲ್ಲಿ ಅಂದ್ರೆ ನಿರಂಕುಶ ಆಳ್ವಿಕೆ ಮತ್ತು ದರ್ಪಿಷ್ಟವಾದಂತಹ ಆಳ್ವಿಕೆಯನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸ್ತೀವಿ. ಹಾಗೆ ಇದರಿಂದ ಅಲ್ಲಿನ ಜನತೆ ಆಕ್ರೋಶಗೊಳ್ಳುವುದರ ಮೂಲಕವಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಹೇಗೆ ಹೋರಾಟ ಮಾಡಿದ್ರು ಎಂಬುದರ ಬಗ್ಗೆಯೂ ಸಹ ನಾವು ಇತಿಹಾಸದಿಂದ ತಿಳಿಯಲು ಸಾಧ್ಯವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಸರ್ವಾಧಿಕಾರ ಪ್ರಭುತ್ವ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸಹಜವಾಗಿ ನಾವು ನೋಡ್ತೀವಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದ್ವಿತೀಯ ಮಹಾಯುದ್ಧದ ಪ್ರಾರಂಭದ ಕಾಲ ಅಂತೇಳಿ ಕರಿತೀವಿ. ಈ ದ್ವಿತೀಯ ಮಹಾಯುದ್ಧದ ಪೂರ್ವದ ಕಾಲದಲ್ಲಿ ನಾವು ಹೇಳ್ತಾ ಬರ್ತೀವಿ ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿಯೇ ಸರ್ವಾಧಿಕಾರಿಗಳ
ಯುಗ ಅಂತೇಳಿ ಕರಿತೀವಿ. ಅಂದ್ರೆ ಅವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ ಕೇವಲ ಆಕ್ರಮಣಕಾರಿ ಪ್ರವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಸುಮ್ಮನೆ ಯುದ್ಧವನ್ನು ಮಾಡುವಂಥದ್ದು, ಯುದ್ಧವನ್ನು ಮಾಡಿ ಏನ್ ಮಾಡುವಂಥದ್ದು, ಪ್ರದೇಶಗಳನ್ನು ಕಬಳಿಸುವಂಥದ್ದು, ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವಂತಹ ಹಿತದೃಷ್ಟಿಯನ್ನು ಮಾತ್ರವೇ ಇಟ್ಟುಕೊಂಡು ತಮ್ಮ ಹೋರಾಟವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಅಂದ್ರೆ ಇವುಗಳನ್ನು ನಾವು ತಿಳಿದುಕೊಳ್ಳುವುದರ ಮೂಲಕವಾಗಿ ಇತಿಹಾಸದಿಂದ ಏನ್ ಮಾಡುತ್ತೆ, ಇಂತಹ ಆಳ್ವಿಕೆಗಳು ಮಾನವನ ಕಲ್ಯಾಣಕ್ಕೆ ಯೋಗ್ಯಕರವಾದುದಲ್ಲ ಎಂಬುದನ್ನು ಮಾನವ ಅರಿಯುವುದರ ಮೂಲಕವಾಗಿ ಮಾನವನಿಗೆ ಬೇಕಾದಂತಹ ನಾವು ಅಂತೀವಿ ಏನಪ್ಪ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಈ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ನೀಡುವಂತಹ ಅಂಶಗಳನ್ನು ಒಳಗೊಂಡಂತಹ ಸರ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದರಿಂದ ಮಾನವನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂಬ ಒಂದು ಅಂಶವನ್ನು ಈ ಒಂದು ವಿಶ್ವಕ್ಕೆ ಇತಿಹಾಸದ ಅಧ್ಯಯನದಿಂದ ತಿಳಿದು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಇಂತಹ ಅಂಶವನ್ನು ಒಳಗೊಂಡಂತಹ ಒಂದು ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳ್ತೀವಿ. ಅಂತಹ ಪ್ರಜಾಪ್ರಭುತ್ವ ಸರ್ಕಾರ ಮಾನವನಿಗೆ ಇಂದು ಹೆಚ್ಚು ಪ್ರಿಯವೆಂದು ಇತಿಹಾಸದ ಅಧ್ಯಯನದಿಂದ ತಿಳಿಯಲು ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ಮಹತ್ತರವಾದಂತಹ ಮಹತ್ವವನ್ನು ಈ ಒಂದು ವಿಷಯದಿಂದ ನಾವು ತಿಳಿಯಲು ಸಾಧ್ಯವಾಗಿದೆ ಮತ್ತು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹ ಸಾಧ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಪ್ರಜಾಪ್ರಭುತ್ವ ಅಂಶ ಅಂದ್ರೆ ಪ್ರಜಾಪ್ರಭುತ್ವದಿಂದ ನಾವು ಮಾನವನ ಸರ್ವತೋಮುಖ ಅಭಿವೃದ್ಧಿ ಎಂಬುದನ್ನು ತಿಳಿದ ನಂತರದಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅಮೇರಿಕ ಬ್ರಿಟನ್ನಿನ ಪ್ರಭುತ್ವದ ವಿರುದ್ಧವಾಗಿ ಹೋರಾಟ ಮಾಡಿ ಏನ್ ಮಾಡುತ್ತೆ, ಅವರು ಅಲ್ಲಿನ ರಾಜ ಪ್ರಭುತ್ವವನ್ನು ಆಳ್ವಿಕೆಯನ್ನು ಅಂತ್ಯಗೊಳಿಸುವುದರ ಮೂಲಕವಾಗಿ ಅವರನ್ನು ಅಮೆರಿಕದ ವಸಾಹತುಗಳಿಂದ ಹೊರತಪ್ಪುವುದರ ಮೂಲಕವಾಗಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ನೀಡುವುದರ ಮೂಲಕವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಳವಡಿಸಿಕೊಂಡು ಎಂಬ ಒಂದು ವಿಷಯವನ್ನು ನಮ್ಮಲ್ಲಿ ಏನ್ ಮಾಡುತ್ತೆ, ಈ ಒಂದು ಇತಿಹಾಸದ ಅಧ್ಯಯನದ ಮಹತ್ವದಿಂದ ತಿಳಿಯಲು ಸಾಧ್ಯ ಎನ್ನುವುದನ್ನು ನಾವು ಗ್ರಹಿಸಬೇಕಾಗುತ್ತೆ. ಅಂತಹ ಮಾಹಿತಿಯನ್ನು ಇದು ಒದಗಿಸಿಕೊಟ್ಟು ನಮ್ಮ ಜ್ಞಾನವನ್ನು ಹೆಚ್ಚಿಸಿ ನಮಗೆ ಬೇಕಾದಂತಹ ಸರ್ಕಾರವನ್ನು ರಚಿಸಲು ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ಹೇಳ್ತಾರೆ. ಇದೊಂದು ಇಲ್ಲಿ ಮುಖ್ಯವಾದಂತಹ ವಿಷಯ ಅಂತ ಹೇಳ್ತಾ ಬರ್ತೀವಿ. ಹಾಗೆ ಇದಾದ ನಂತರದಲ್ಲಿ ಮಾನವೀಯ ಮೌಲ್ಯಗಳ ಆಗರ ಅಂತ ಹೇಳ್ತಾರೆ. ಇದು ಬಹುಮುಖ್ಯವಾದಂತಹ ಒಂದು ಅಂಶ, ನಾವು ಸೂಕ್ಷ್ಮವಾಗಿ ಗ್ರಹಿಸುವಂತಹ ಒಂದು ಅಂಶವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆಂದ್ರೆ ನಾವು ಇವತ್ತು ಆಧುನಿಕ ಯುಗದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಾವು ಯಾವ ಯುಗದಲ್ಲಿದ್ದೀವಿ? ಆಧುನಿಕ ಯುಗದಲ್ಲಿ ಈಗ ಇರುವಂತಹ ಮಾನವರು ನಾವು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಆಧುನಿಕ ಯುಗದಲ್ಲಿ ನಾವು ಏನಾಗಿದ್ದೀವಿ, ಸ್ವಲ್ಪ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗುತ್ತೆ. ಏನಾಗಿದ್ದೀವಿ ನಾವು? ಕೇವಲ ಬಾಹ್ಯವಾದಂತಹ ನಾಗರಿಕತೆಯಲ್ಲಿ ಉನ್ನತಿಯನ್ನು ಸಾಧಿಸಿದ್ದೇವೆ ಹೊರತು ಆಂತರಿಕ ಶ್ರೀಮಂತಿಕೆಯಲ್ಲಿ ಅಲ್ಲ ಎಂಬುದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ತಿಳ್ಕೋಬೇಕು. ಅಂದ್ರೆ ಬಾಹ್ಯವಾಗಿ ನಾವು ನೋಡ್ತೀವಿ ಅತಿ ಹೆಚ್ಚು ನಾಗರಿಕತೆಯನ್ನು ನಾವು ಸಾಧಿಸಿದ್ದೀವಿ. ಏನಪ್ಪಾ ಅಂದ್ರೆ ನಾವು ನೋಡ್ತೀವಿ, ನಾವು ಅನಿಸಿದಂತಹ ಮನೆ ನಾವು ಕಟ್ಟಬೇಕಾದಂತಹ ಭೌತಿಕ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಬಾಹ್ಯವಾಗಿ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ನಾವು ನಾಗರಿಕತೆಯಿಂದ ನಾವು ಉನ್ನತಿಯನ್ನು ಸಾಧಿಸಿದ್ದೇವೆ, ಬಹಳಷ್ಟು ಸಹಜವಾಗಿ ನಾವು ಹೇಳ್ತೀವಿ. ಏನಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ನಾವು ಇವತ್ತು ಜೀವನವನ್ನು ಹೆಂಗ್ ಸಾಗಿಸ್ತಿದ್ದೀವಿ ಎಂಬುದು ನಮಗೆ ಗೊತ್ತಿದೆ. ಏನೋ ಒಳ್ಳೆಯ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ, ಒಂದು ಕಾರ್ ಇದೆ, ಬೈಕ್ ಇದೆ, ಅನುಕೂಲವಿರುವಂತಷ್ಟು ನಮಗೆ ಆರ್ಥಿಕ ಸೌಲಭ್ಯಗಳು ಎಲ್ಲ ಲಭ್ಯವಾಗಿ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸ್ತಾನೆ ಇದ್ದಾವೆ. ಇಂತಹ ಅಂಶದಲ್ಲಿ ನಾವು ಮಾತ್ರವೇ ಏನಾಗಿದ್ದೀವಿ, ಉನ್ನತಿಯನ್ನು ಸಾಧಿಸಿ ಕೆಲವೊಂದು ಆಂತರಿಕವಾದಂತಹ ವಿಷಯವನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ ಅಂತೇಳಿ ನಮಗೆ ವಿದ್ಯಾರ್ಥಿಗಳು. ಹಾಗಾದ್ರೆ ಆಂತರಿಕವಾಗಿ ನಾವು ಏನಾಗಿದ್ದೀವಿ ಇಂದು ಎಂಬುದನ್ನು ತಿಳಿಯಲು ನಮಗೆ ಇತಿಹಾಸ ಮಹತ್ವದಾದಂತಹ
ವಿಷಯವಾಗಿದೆ ಇದರ ಅಧ್ಯಯನವನ್ನು ಮಾಡೋದ್ರ ಮೂಲಕವಾಗಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅದರಲ್ಲೂ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಇಂದಿನ ಯುವ ಜನತೆಯಲ್ಲಿ ಅಂತೇಳಿ ಕರಿತೀವಿ. ಏನಾಗಿದೆ ಇಂದಿನ ಯುವ ಜನತೆಯಲ್ಲಿ ಅಂದ್ರೆ ನೀತಿ ಮತ್ತು ನಿಷ್ಠೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನೀತಿ ಮತ್ತು ನಿಷ್ಠೆಗಳನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀವಿ. ಯಾವುದೇ ರೀತಿಯಾದಂತಹ ನೀತಿಗಳಿಲ್ಲ ನಮಗೆ. ಹೇಗ್ ಬೇಕಾಗಿ ಜೀವನವನ್ನು ಮಾಡುವಂಥದ್ದಿರ್ಬೋದು, ನಿಷ್ಠೆ ಪ್ರಾಮಾಣಿಕತೆ ಅಂತೇಳಿ ಕರಿತೀವಿ, ಅದು ಮೊದಲೇ ಇಲ್ಲ ನಮಗೆ. ಅಂತಹ ಅಂಶಗಳನ್ನು ನಾವೇನ್ ಮಾಡಿದ್ದೀವಿ ಎಂದು ಸಂಪೂರ್ಣವಾಗಿ ಕೈ ಬಿಡುವುದರ ಮೂಲಕವಾಗಿ ಕೇವಲ ಬಾಹ್ಯವಾಗಿ ಮಾತ್ರವೇ ಅಂದ್ರೆ ಬಾಹ್ಯ ನಾಗರಿಕತೆಯಲ್ಲಿ ಮಾತ್ರವೇ ನಾವು ಏನ್ ಮಾಡಿದ್ದೀವಿ ಉನ್ನತಿಯನ್ನು ಸಾಧಿಸಿ ಆಂತರಿಕ ವಿಷಯದಲ್ಲಿ ಶ್ರೀಮಂತಿಕೆಯಲ್ಲಿ ನಾವೇನಾಗಿದ್ದೀವಿ ಸಂಪೂರ್ಣವಾಗಿ ಹಿಂದೆ ಉಳಿದಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಅಂಶವನ್ನು ನಮಗೆ ಹೇಗೆ ಅಂದ್ರೆ ಇಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಹೇಗೆ ಇತಿಹಾಸವನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ನಮಗೆ ತಿಳಿಸುತ್ತೆ ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗುತ್ತೆ. ಹೇಗೆ ಹಾಗಾದ್ರೆ ಇಲ್ಲಿ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಬಂದ ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ನಮಗೆ ಏನಾಗುತ್ತಪ್ಪ ಅಂದ್ರೆ ಇತಿಹಾಸದಲ್ಲಿ ಬಾಳಿ ಹೋದಂತಹ ಬದುಕಿದಂತಹ ಸತ್ಪುರುಷರಾದಂತಹ ಕೆಲವು ವ್ಯಕ್ತಿಗಳು ನಮಗೆ ಬಹುಮುಖ್ಯವಾಗಿ ಬರ್ತವೆ. ಆ ವ್ಯಕ್ತಿಗಳ ಜೀವನವನ್ನು ನಾವು ನೋಡಿದ್ರೆ, ಅವರ ಆದರ್ಶವನ್ನು ನಾವು ನೋಡಿದ್ರೆ, ಮತ್ತೆ ನಮ್ಮಲ್ಲಿ ಅವರು ಪ್ರಭಾವ ಬೀರುವುದರ ಮೂಲಕವಾಗಿ ನಮ್ಮ ಮೇಲೆ ನೀತಿ ಮತ್ತು ನಿಷ್ಠೆಯನ್ನು ಬೆಳೆಸಲು ಕಾರಣವಾಗುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾನು ಹೇಳೋದಾದ್ರೆ ಅಶೋಕ ಅಂತ ಹೇಳ್ತಾರೆ. ಇಸ್ ದ ಮೌರ್ಯನ್ ಎಂಪರರ್ ಅಂತೇಳಿ ಅಂದ್ರೆ ಮೌರ್ಯರ ರಾಜ ಅಂತೇಳಿ ಕರೀತೀವಿ. ಇಲ್ಲಿ ನೋಡಿ ಅಶೋಕ ಅಂದ ತಕ್ಷಣ ನಮಗೆ ಬಹುಮುಖ್ಯವಾಗಿ ಬರುವಂಥದ್ದು ಒಬ್ಬ ಅದ್ಭುತ ವ್ಯಕ್ತಿ ಅಂತೇಳಿ ನಾವು ಕರೀತೀವಿ. ಏನು ಅದ್ಭುತವಾದಂತಹ ವ್ಯಕ್ತಿ? ನಾವು ಹೇಳ್ತೀವಿ ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ ಯುದ್ಧದ ಮಾರ್ಗವನ್ನು ಕೈಬಿಡುವುದರ ಮೂಲಕವಾಗಿ ಧರ್ಮದ ಮಾರ್ಗದ ಮೂಲಕವಾಗಿ ಜನತೆಯ ಸರ್ವತೋಮುಖವಾದಂತಹ ಏಳಿಗೆಯನ್ನು ಬಯಸಿದಂತಹ ಒಬ್ಬ ರಾಜ ಅಂತ ಕರಿತೀವಿ. ಆ ಕಾರಣದಿಂದಾಗಿ ಇವನು ಒಬ್ಬ ಮಹಾನ್ ವ್ಯಕ್ತಿಯಾಗುವುದರ ಮೂಲಕವಾಗಿ ಇವನು ನಮಗೆ ಉತ್ತಮವಾದಂತಹ ಮಾರ್ಗದರ್ಶಕನಾಗಿ ಇತಿಹಾಸದಲ್ಲಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಸತ್ಪುರುಷ ಅಂತೇಳಿ ನಾವು ಕರಿತೀವಿ. ನಾವು ನೋಡ್ತೀವಿ ಅವನ ನೀತಿಗಳನ್ನು ಹೇಗಿದ್ದಾವೆ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರದಲ್ಲಿ ಅಶೋಕ ಎಷ್ಟೆಲ್ಲ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಾನೆ ತನ್ನ ಜೀವನದಲ್ಲಿ, ತನ್ನ ನೀತಿಗಳಲ್ಲಿ, ತನ್ನ ನಿಷ್ಠೆಯಲ್ಲಿ ಎಂಬುದನ್ನು ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರ್ತಾನೆ ಮತ್ತೊಬ್ಬ ವ್ಯಕ್ತಿ. ಯಾರಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಅಲೆಕ್ಸಾಂಡರ್ ಅಂತ ಹೇಳಿ. ಹಾಗಾದ್ರೆ ಅಲೆಕ್ಸಾಂಡರ್ ಇಲ್ಲಿ ಬಹುಮುಖ್ಯವಾಗಿ ಬರ್ತಾನೆ. ಇಲ್ಲಿ ನೋಡಿ ಇವನ ಮಹತ್ವಾಕಾಂಕ್ಷಿ ಏನಾಗಿತ್ತು ಅಲೆಕ್ಸಾಂಡರ್. ಇಡೀ ವಿಶ್ವವನ್ನೇ ಗೆದ್ದು ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವಂತಹ ಒಂದು ಮಹತ್ತರವಾದಂತಹ ಆಕಾಂಕ್ಷೆಯನ್ನು ಇವನು ಒಳಗೊಂಡಿದ್ದ ಅಂತೇಳಿ ನಮಗೆ ಹೇಳುತ್ತೆ. ಹಾಗಾದ್ರೆ ಇಂತಹ ಮಹತ್ವಾಕಾಂಕ್ಷೆಯನ್ನು ಒಳಗೊಂಡಂತಹ ಈ ರಾಜ ಕೊನೆಗೆ ಏನ್ ಮಾಡ್ತಾನೆ? ತನ್ನ ಮಂತ್ರಿ ಹತ್ರ ಹೇಳ್ತಾನೆ, ನಾನು ಸತ್ತ ಮೇಲೆ ತನ್ನ ಕೈಯನ್ನು ಶವದ ಪೆಟ್ಟಿಗೆಯಿಂದ ಇಡೀ ವಿಶ್ವಕ್ಕೆ ಗೋಚರಿಸುವಂತೆ ತೆರೆದಿಡಿ ಅಂತ ಹೇಳ್ತಾನೆ. ಅಂದ್ರೆ ಏನು? ಅಲ್ಲಿ ಮಹತ್ತರವಾದಂತಹ ಅಂಶ ಇದೆ. ನಾನು ಇಂತಹ ಒಂದು ಮಹತ್ ಆಕಾಂಕ್ಷೆಯುತವಾದಂತಹ ಆಸೆಯನ್ನು ಇಟ್ಕೊಂಡಿದ್ದೆ, ಆದರೆ ಸತ್ತ ಮೇಲೆ ಅದನ್ನು ಯಾವುದನ್ನು ನಾನು ಗಳಿಸಿದ್ದು ಯಾವುದನ್ನೂ ಹೊತ್ಕೊಂಡು ಹೋಗಲಿಲ್ಲ, ಕೇವಲ ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ ಎಂಬ ಒಂದು ಅಂಶವನ್ನು ಜಗತ್ತಿಗೆ ಸಾರಿದಂತಹ ಒಬ್ಬ ಸತ್ಪುರುಷ ಅಂತೇಳಿ ಕರೀತೀವಿ. ಹಾಗೆ ಇದರ ಜೊತೆಯಲ್ಲಿ ಫ್ರಾನ್ಸ್ ಅನ್ನು ಫ್ರಾನ್ಸ್ ಕ್ರಾಂತಿಯ ನಂತರದಲ್ಲಿ ಫ್ರಾನ್ಸ್ನಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಂತಹ, ಫ್ರಾನ್ಸ್ನಲ್ಲಿ ಮತ್ತೆ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತಹ ನೆಪೋಲಿಯನ್ ಅಂತೇಳಿ ಕರೀತೀವಿ. ಇಸ್ ದ ಗ್ರೇಟ್ ಅಂತ ಹೇಳ್ತೀವಿ ಅಶೋಕನ ಹಾಗೆ. ಏನಿಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಇವನು ಸಹ ಫ್ರಾನ್ಸ್ನಲ್ಲಿ ಜನತೆಗೆ ಬೇಕಾದಂತಹ ಅವಕಾಶವನ್ನು ನೀಡುವುದರ ಮೂಲಕವಾಗಿ ಜನತೆಗೆ ಉತ್ತಮವಾದಂತಹ ಒಂದು ಅಂದ್ರೆ ಜನತಾ ಸೇವೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದಂತಹ ಒಬ್ಬ ಅಧಿಕಾರಿ ಅಂತ ಕರಿತೀವಿ. ಯಾಕೆಂದ್ರೆ ಅವನ ಸಂಭಾವನೆಯಲ್ಲಿ ಏನ್ ಮಾಡ್ತಾನೆ, ಇಂತಿಷ್ಟು ಹಣವನ್ನು ಎತ್ತಿಡ್ತಾ ಹೋಗ್ತಾನೆ ತನ್ನ ವೈಯಕ್ತಿಕ ಖರ್ಚಿನಲ್ಲಿ. ಎತ್ತಿಡುವುದರ ಮೂಲಕವಾಗಿ ತನ್ನ ಯುದ್ಧದಲ್ಲಿ ಸತ್ತಂತಹ ಸೈನಿಕರ ಕುಟುಂಬಕ್ಕೆ ಅನುಕೂಲಕರವಾಗುವಂತೆ ಅದನ್ನು ಬಳಸಲು ಆದೇಶಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಗಾಂಧೀಜಿ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ
ಏನ್ ಗಾಂಧೀಜಿ ಅಂದ ತಕ್ಷಣ ನಾವು ಬಹುಮುಖ್ಯವಾಗಿ ಆಶ್ಚರ್ಯ ಪಡ್ತೀವಿ. ಏನಪ್ಪಾ ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲಾ ರಾಷ್ಟ್ರಗಳು ಸ್ವತಂತ್ರತೆಯನ್ನು ಪಡ್ಕೊಳ್ತಾನೂ ಇದ್ದಾವೆ, ಅದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಇಂತಹ ಅನೇಕ ರಾಷ್ಟ್ರಗಳ ಸ್ವಾತಂತ್ರ್ಯತೆಯನ್ನು ನಾವು ಚರಿತ್ರೆಯನ್ನು ತಿಳ್ಕೊಂಡು ಬಂದಾಗ ಎಲ್ಲವೂ ಸಹ ಹೇಗೆ ಇದಾವಪ್ಪ ಅಂದ್ರೆ ಯುದ್ಧದ ಮೂಲಕವಾಗಿ, ಕ್ರಾಂತಿಯ ಮೂಲಕವಾಗಿ, ಅಂದ್ರೆ ಹಿಂಸೆಯ ಮೂಲಕವಾಗಿ ಆದಂತಹ ಒಂದು ಹೋರಾಟವನ್ನು ನಾವು ನೋಡ್ತೀವಿ. ಆದರೆ ಗಾಂಧೀಜಿ ವಿಭಿನ್ನವಾದಂತಹ ಮಾರ್ಗವನ್ನು ಅನುಸರಿಸ್ತಾರೆ ವಿಶ್ವದಲ್ಲಿಯೇ. ಅದನ್ನು ನಾವು ಅಹಿಂಸಾ ಮಾರ್ಗ ಅಂತ ಹೇಳಿ ಕರಿತೀವಿ. ನೋಡಿ, ಅಹಿಂಸಾ ಮಾರ್ಗದ ಹಿನ್ನೆಲೆಯಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಇವರು ತಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅವರ ಕಲ್ಪನೆಗಳು, ಅವರ ಒಂದು ಮಾರ್ಗದರ್ಶನ ಅಂದ್ರೆ ರಾಮರಾಜ್ಯದ ಕನಸನ್ನು ಕಂಡಂತಹ ಮಹಾನ್ ವ್ಯಕ್ತಿ ಅಂತೇಳಿ ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಬುದ್ಧ ಅಂತೇಳಿ ಕರಿತೀವಿ. ಈ ಬುದ್ಧನನ್ನು ನಾವು ಗಮನಿಸಬೇಕಾಗುತ್ತೆ. ಭಾರತದ ಬೌದ್ಧ ಧರ್ಮದ ರೂವಾರಿ ಅಂತೇಳಿ ಕರಿತೀವಿ. ಅಂದ್ರೆ ಆ ಧರ್ಮವನ್ನು ಭಾರತದಲ್ಲಿ ಹುಟ್ಟಿ ಹಾಕಿದಂತಹ ಮಹಾನ್ ವ್ಯಕ್ತಿ ಅಂತೇಳಿ ಕರಿತೀವಿ. ಅಂದ್ರೆ ಅಹಿಂಸಾ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದರ ಮೂಲಕವಾಗಿ ಹಾಗೂ ತನ್ನ ಜೀವನದಲ್ಲಿ ಒಂದು ಉದಾತ್ತವಾದಂತಹ ಅಂಶಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ, ತನ್ನ ಬೋಧನೆಗಳನ್ನು ಮಾಡುವುದರ ಮೂಲಕವಾಗಿ ಇಡೀ ಜನತೆಯನ್ನು ತನ್ನ ಕಡೆಗೆ ಸೆಳೆದಂತಹ ಮಹಾನ್ ವ್ಯಕ್ತಿ ಅಂತೇಳಿ ಕರಿತೀವಿ. ಅಂತಹ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವಿಲ್ಲಿ ಓದೋದ್ರ ಮೂಲಕವಾಗಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬಸವಣ್ಣ, ನಿಮಗೆ ಗೊತ್ತಿದೆ, ಬಸವಣ್ಣ ಇಲ್ಲಿ ಬಹುಮುಖ್ಯವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಹೋರಾಟವನ್ನು ಮಾಡಿ ಯಾವ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದರು ಎಂಬುದರ ಅವರ ಸಂಪೂರ್ಣವಾದಂತಹ ಜೀವನ ಶೈಲಿಯನ್ನು ನಾವಿಲ್ಲಿ ಓದೋದ್ರ ಮೂಲಕವಾಗಿ ಅಂತೇಳಿ ಕರಿತೀವಿ. ಇನ್ನೂ ಮುಂತಾದಂತಹ ಸತ್ಪುರುಷರ ಜೀವನವನ್ನು ತಿಳಿದುಕೊಳ್ಳುವುದರ ಮೂಲಕವಾಗಿ ಭವಿಷ್ಯತ್ನಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ಉತ್ತಮ ಪ್ರಜೆಯಾಗಿ ಅಂತೇಳಿ ಕರಿತೀವಿ. ಉತ್ತಮ ಪ್ರಜೆಯಾಗಿ ಬಾಳಲು ಅವಕಾಶವನ್ನು ಇತಿಹಾಸ ಕಲ್ಪಿಸಿಕೊಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವೆಲ್ಲ ವ್ಯಕ್ತಿಗಳ ಮೂಲಕವಾಗಿ ಯುವ ಜನತೆಯಲ್ಲಿ, ಅಂದ್ರೆ ಇವರೆಲ್ಲರ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಯುವ ಜನತೆಯಲ್ಲಿ ಕೆಲವೊಂದು ಬದಲಾವಣೆಗೂ ಸಹ ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಏನಪ್ಪಾ ಅಂದ್ರೆ ಸತ್ಯ ಅಂತೇಳಿ. ನಮಗೆ ಇವತ್ತು ಸತ್ಯ ಹೇಳಕ್ಕೆ ಬರೋದಿಲ್ಲ. ಏನ್ ಮಾಡ್ತೀವಿ, ಏನೋ ಒಂದು ಸುಳ್ಳು, ಸದ್ಯಕ್ಕೆ ತಾತ್ಕಾಲಿಕವಾಗಿ ಸುಳ್ಳನ್ನು ಹೇಳೋದ್ರ ಮೂಲಕವಾಗಿ ಆ ವಿಷಯವನ್ನು ನಾವು ಮುಗಿಸ್ತಾ ಹೋಗ್ತೀವಿ. ಆದರೆ ಯುವ ಪೀಳಿಗೆಯಲ್ಲಿ ಸತ್ಯದ ಒಂದು ಅಂಶವನ್ನು ಬಿತ್ತಲು ಇಂತಹ ಸತ್ಪುರುಷರು ಇಲ್ಲಿ ಕಾರಣರಾಗ್ತಾರೆ. ಹಾಗೆ ಸತ್ಯದ ಜೊತೆಯಲ್ಲಿ ಅಹಿಂಸಾ ಮಾರ್ಗ ಅಂತ ಹೇಳ್ತೀವಿ. ಈ ಅಹಿಂಸಾ ಮಾರ್ಗವನ್ನು ಅಂದ್ರೆ ಹಿಂಸೆ ಕೊಡುವುದರ ಬದಲಾಗಿ ಅಹಿಂಸಾತ್ಮಕ ಮಾರ್ಗವನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಲು ಸಹ ಇದು ಕಾರಣವಾಗುತ್ತೆ. ಹಾಗೆ ಅನುಕಂಪ ಅಂತ ಹೇಳಿ ಕರಿತೀವಿ. ಇದು ಅನುಕಂಪ ಇವತ್ತು ನಮ್ಮಲ್ಲಿ ಇಲ್ಲೇ ಇಲ್ಲ. ಯಾರನ್ನ ನೋಡಿದ್ರು ದ್ವೇಷದ ಮನೋಭಾವ, ಈರ್ಪೆಯ ಮನೋಭಾವನೆಯನ್ನು ನಾವು ಇಂದು ಬೆಳೆಸ್ಕೊಂಡಿದ್ದೀವಿ. ಅಂದ್ರೆ ನಮಗೆ ಜನಸು ಹೆಚ್ಚು ನಾವು ನೋಡ್ತಾ ಬರ್ತೀವಿ. ಒಬ್ರಿಗೆ ಒಬ್ರಿಗೆ ಆಗದೇ ಇರುವಂತ ಒಂದು ಮನಸ್ಥಿತಿಯಲ್ಲಿ ನಾವು ಈ ಒಂದು ಜೀವನವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇದು ಏನ್ ಮಾಡುತ್ತೆ, ಇಂತಹ ವ್ಯಕ್ತಿಗಳನ್ನು ನಾವು ಅಧ್ಯಯನ ಮಾಡುವುದರಿಂದ, ಅವರ ಜೀವನವನ್ನು ಅಭ್ಯಾಸಿಸುವುದರ ಮೂಲಕವಾಗಿ ಏನ್ ಮಾಡುತ್ತೆ, ಅನುಕಂಪವನ್ನು ನಮ್ಮಲ್ಲಿ ಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಪರರ ಸೇವೆ ಅಂತೇಳಿ ಕರಿತೀವಿ. ಅಂದ್ರೆ ನಾವು ಇವತ್ತು ಯಾವುದೇ ಸೇವೆಯನ್ನು, ಪರರ ಸೇವೆಯನ್ನು ಮಾಡೋದಿಲ್ಲ, ಬಿಟ್ಟುಬಿಟ್ಟಿದ್ದೀವಿ. ಮನೆಗೆ ಹಿರಿಯರಿದ್ರೆ ಅವರನ್ನು ನಾವು ಅನಾಥಾಶ್ರಮಕ್ಕೆ ದೊಡ್ತಾರೆ. ಏನ್ ಮಾಡ್ತಿದೀವಿ, ಅವನ್ನೆಲ್ಲ ವೃದ್ಧಾಶ್ರಮಗಳಿಗೆ ತಬ್ಬುವುದರ ಮೂಲಕವಾಗಿ ಅವರ ಸೇವೆಯಿಂದ ನಾವು ಸಂಪೂರ್ಣವಾಗಿ ಹಿಂದೆ ಸರಿತೀವಿ. ಅಂದ್ರೆ ಪರರ ಸೇವೆ, ಅಂದ್ರೆ ಬೇರೆಯವರ ಸೇವೆಯನ್ನು ಮಾಡುವಂಥದ್ದು. ಅಶೋಕ ಹೇಳ್ತಾನೆ ಏನಪ್ಪಾ ಅಂದ್ರೆ ಗುರು ಹಿರಿಯರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಅವ್ರಿಗೆ ನಿಷ್ಠಾವಂತರಾಗಿರ್ಬೇಕು ಅಂತ ಹೇಳ್ತಾ ಬರ್ತಾನೆ. ಅಂದ್ರೆ ಅಂತಹ ಸೇವೆಯನ್ನು ನಾವು ಕಳ್ಕೊಂಡಿದ್ದೀವಿ. ಅದನ್ನು ನಮ್ಮಲ್ಲಿ ಬಿತ್ತುವಂತಹ ಒಂದು ಕಾರ್ಯವನ್ನು ಇಂತಹ ಸತ್ಪುರುಷರ ಜೀವನ ಚರಿತ್ರೆಯನ್ನು ಓದುವ ಮೂಲಕವಾಗಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಪ್ರೀತಿ, ಸಹಬಾಳ್ವೆ ಅಂತೇಳಿ ಕರಿತೀವಿ. ನಾವೆಲ್ಲರೂ ಒಂದೇ ಎಂಬ ಒಂದು ಮನೋಸ್ಥಿತಿಯನ್ನು ನಮ್ಮಲ್ಲಿ ಬೆಳೆಸುತ್ತೆ. ಇನ್ನು ಮುಂತಾದಂತಹ ಸದ್ಗುಣಗಳನ್ನು ನಮ್ಮಲ್ಲಿ ಬೆಳೆಸುವುದರ ಮೂಲಕವಾಗಿ ಇತಿಹಾಸ ಏನ್ ಮಾಡುತ್ತೆ, ಮಾನವೀಯ ಮೌಲ್ಯಗಳ ಆಧಾರವಾಗಿ ಮಾನವನನ್ನು ಒಬ್ಬ ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಕಾರಣವಾಗಿದೆ ಅಂತ ಹೇಳ್ತೀವಿ. ಇಂತಹ ಬಹುಮುಖ್ಯವಾದಂತಹ ಒಂದು ವಿಷಯವಾಗಿ ಅಥವಾ ಅಧ್ಯಯನದ ಮಹತ್ವವಾಗಿ ಈ ಒಂದು ವಿಷಯವನ್ನು ನಾವು ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ವೃತ್ತಿಪರ ಉಪಯೋಗಗಳು ಅಂತೇಳಿ ಕರೀತೀವಿ. ಅಂದ್ರೆ ಯಾವ ವೃತ್ತಿಗಳಿಗೆ ಇತಿಹಾಸ ಬಹುಮುಖ್ಯವಾದಂತಹ ವಿಷಯವಾಗಿದೆ.
ಈ ಇತಿಹಾಸವನ್ನು ಓದೋದ್ರ ಮೂಲಕವಾಗಿ ನಾವು ಯಾವ ಯಾವ ವೃತ್ತಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಬಹುದಾಗಿದೆ ಎಂಬುದನ್ನು ನಮಗಿಲ್ಲಿ ಒತ್ತು ಹೇಳುತ್ತೆ. ನಾವು ನೋಡ್ತೀವಿ, ಇವತ್ತು ನಾವು ನಾಗರಿಕತೆ 21ನೇ ಶತಮಾನದಲ್ಲಿ ಇದ್ದೀವಿ ಅಂತೇಳಿ ನಾವೆಲ್ಲ ಭಾವಿಸಿದ್ದೀವಿ ಅಷ್ಟೇ. ಆದರೆ ಈ ಒಂದು ಶತಮಾನ ಹೇಗಿದೆಯಪ್ಪ ಅಂದ್ರೆ ಸ್ಪರ್ಧಾತ್ಮಕವಾದಂತಹ ಒಂದು ಜಗತ್ತಿನಲ್ಲಿ ನಾವಿದ್ದೀವಿ. ಹೇಗಿದೆ ಸ್ಪರ್ಧೆ ಅಂದ್ರೆ ಪಕ್ಕದಲ್ಲಿರೋರೇ ನಮಗೆ ಸ್ಪರ್ಧೆಯನ್ನು ನೀಡುವಂತಹ ಒಂದು ಕಾಲ ಇದಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಂತಹ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಇಂತಹ ಸ್ಪರ್ಧೆಗಳನ್ನು ನಾವು ಹೇಗೆ ಎದುರಿಸಬಹುದು ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಇತಿಹಾಸದ ಅಧ್ಯಯನದಿಂದ ತಿಳಿಯಲು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಹೇಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಾ ಬರ್ತೀವಿ, ಏನಪ್ಪಾ ಅಂದ್ರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದ್ರಿಂದ ಅನೇಕ ವೃತ್ತಿಪರ ಉಪಯೋಗಗಳು ನಮಗಿಲ್ಲಿ ಲಭ್ಯವಾಗ್ತಾ ಹೋಗ್ತವೆ. ಆ ಒಂದು ವಿಷಯಗಳಲ್ಲಿ ಇತಿಹಾಸ ಬಹುಮುಖ್ಯವಾದಂತಹ ವಿಷಯವಾಗಿದೆ ಅಂತೇಳಿ ನಾವು ಕರೀತೀವಿ. ಇವತ್ತು ನಾವು ನೋಡ್ತೀವಿ ಭಾರತದ ಆಡಳಿತಾತ್ಮಕ ಸೇವೆಗಳು ಅಂತೇಳಿ ನಾವು ಕರೀತೀವಿ. ನಿಮ್ಮ ರಾಜ್ಯಶಾಸ್ತ್ರದಲ್ಲಿ ಅವುಗಳ ಬಗ್ಗೆ ಪ್ರತ್ಯೇಕವಾಗಿ ಗೊತ್ತಿಲ್ಲ. ಏನಪ್ಪ ಅಂದ್ರೆ IAS ಅಂತೇಳಿ ನಾವು ಕರೀತೀವಿ. ಆ IAS ಅನ್ನು ನಾವು ತೆಗೆದುಕೊಂಡು ಅದನ್ನು ಪಾಸ್ ಮಾಡಕ್ ಹೋದ್ರೆ ಅಲ್ಲಿ ನಮಗೆ ಬಹುಮುಖ್ಯವಾಗಿ ಬರುವಂತಹ ವಿಷಯ ವಸ್ತು ಯಾವುದಪ್ಪ ಅಂದ್ರೆ ಇತಿಹಾಸ ಅಂತೇಳಿ ಕರೀತೀವಿ. ಈ ಇತಿಹಾಸವನ್ನು ತಿಳ್ಕೊಂಡಂತವನು IAS ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಬಹುದು ಎಂಬ ಒಂದು ಮಾಹಿತಿಯನ್ನು ಇದು ಹೊಂದಿದೆ. ಹಾಗಿದಾದ ನಂತರದಲ್ಲಿ ಭಾರತೀಯ ಪೊಲೀಸ್ ಸೇವೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ IPS, ಇಂಡಿಯನ್ ಪೊಲೀಸ್ ಸರ್ವಿಸಸ್ ಅಂತೇಳಿ ಕರೀತೀವಿ. ಹಾಗಾದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸಸ್ ಅನ್ನು ನಾವು ಈ ಎಕ್ಸಾಮ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲೂ ಸಹ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯ ಬಹುಮುಖ್ಯವಾಗಿ ಬರುವಂತಹ ಒಂದು ವಿಷಯ ಅಂತೇಳಿ ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ಆಡಳಿತ ಸೇವೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ KAS ಅಂತೇಳಿ ಕರೀತೀವಿ. ಈ ಒಂದು ಕರ್ನಾಟಕ ಆಡಳಿತ ಸೇವೆಗಳಲ್ಲೂ ಸಹ ಇತಿಹಾಸ ಬಹುಮುಖ್ಯವಾಗಿ ಬರುತ್ತೆ. ಇದಾದ ನಂತರದಲ್ಲಿ ಭಾರತೀಯ ಅರಣ್ಯ ಸೇವೆಗಳು ಅಂದ್ರೆ IFS ಅಂತೇಳಿ ಕರೀತೀವಿ. ಅಂದ್ರೆ ಭಾರತೀಯ ಅರಣ್ಯ ಸೇವೆಗಳು ಅಂತೇಳಿ ಕರಿತೀವಿ. ಈ ಫಾರೆಸ್ಟ್ ಆಫೀಸರ್ ಅಲ್ಲಿ ಕೆಲಸ ಮಾಡುವಂತಹ ಅಂದ್ರೆ ಫಾರೆಸ್ಟ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಸೇವೆಗಳು ಅಂತೇಳಿ ಕರಿತೀವಿ. ಇಂತಹ ವಿಷಯಗಳಲ್ಲಿ ಬಹುಮುಖ್ಯವಾಗಿ ಏನಾಗಿದೆ, ಸ್ಪರ್ಧೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಇಂತಹ ಸ್ಪರ್ಧೆಗಳಲ್ಲಿ ಬಹುಮುಖ್ಯವಾಗಿ ಬೇಕಾದಂತಹ ವಿಷಯ ಯಾವುದಪ್ಪ ಅಂದ್ರೆ ಇಲ್ಲಿ ನಮಗೆ ಬೇಕಿರುವುದು ಅಂದ್ರೆ ಈ ಒಂದು ಇತಿಹಾಸವನ್ನು ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಅಲ್ಲಿ ಬರುವಂತಹ ವಿಷಯಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕವಾಗಿ ನಮಗೆ ಒಂದು ವೃತ್ತಿಪರವಾದಂತಹ ಉಪಯೋಗವನ್ನು ಇತಿಹಾಸ ನೀಡಿಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲ, ನೀವು 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡಿ ಕಳಿಸಿದಂತಹ ನಿಮ್ಮ ರಾಜಕಾರಣಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ರಾಜಕಾರಣಿಗಳು ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ, ಅವರು ಅಲ್ಲಿ ಹೋಗಿ ನಿಮ್ಮ ಉದ್ಧಾರಕ್ಕೋಸ್ಕರವಾಗಿ ಅನೇಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಅಂದ್ರೆ ಆಡಳಿತಾತ್ಮಕವಾದಂತಹ ಪ್ರಯೋಗ ಅಂತೇಳಿ ಕರೀತೀವಿ. ಈ ಆಡಳಿತಾತ್ಮಕವಾದಂತಹ ಪ್ರಯೋಗಗಳನ್ನು ಮತ್ತು ತೀರ್ಮಾನಗಳನ್ನು ಕೈಗೊಳ್ಳಬೇಕಾದರೆ ಅವರಿಗೂ ಸಹ ಏನ್ ಬೇಕಾಗಿರುತ್ತೆ, ಇತಿಹಾಸದ ಅಂದ್ರೆ ಐತಿಹಾಸಿಕ ಪ್ರಜ್ಞೆಯ ಅರಿವು ಬಹುಮುಖ್ಯವಾಗಿ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ, ಐತಿಹಾಸಿಕ ಪ್ರಜ್ಞೆ ಇಲ್ಲದಂತವನು ಏನಾಗ್ತಾ ಬರ್ತಾನೆ, ವರ್ತಮಾನದಲ್ಲಿ ತೆಗೆದುಕೊಳ್ಳುವಂತಹ ಯಾವುದೇ ಕಾರ್ಯಗಳಿರಲಿ ಆ ಒಂದು ಕಾರ್ಯಗಳಲ್ಲಿ ಏನಾಗ್ತಾ ಹೋಗ್ತಾನೆ, ಭವಿಷ್ಯದಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಹೋಗ್ತಾನೆ. ಯಾಕಂದ್ರೆ ಅದರ ಸಾಧ್ಯತೆ ಬಾಧ್ಯತೆಗಳನ್ನು ಅವನು ಐತಿಹಾಸಿಕವಾಗಿ ಆಲೋಚನೆ ಮಾಡಿದ್ರೆ ಅದು ಯಾವುದೇ ರೀತಿಯಾದಂತಹ ವೈಫಲ್ಯಕ್ಕೆ ಕಾರಣವಾಗುವುದಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಐತಿಹಾಸಿಕವಾದಂತಹ ಜ್ಞಾನ ಇಂದು ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಬೇಕಾಗುತ್ತೆ, ಅಧ್ಯಾಪಕರುಗಳಿಗೆ ಅವಶ್ಯಕವಾಗಿ ಬೇಕಾಗುತ್ತೆ, ಪತ್ರಿಕೆಕಾರರು ಅಂತೇಳಿ ನಾವು ಕರಿತೀವಿ. ಆ ಪತ್ರಕರ್ತರಿಗೂ ಸಹ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಿಪೋರ್ಟರ್ಸ್ ಅಂತೇಳಿ ಕರಿತೀವಿ, ಅವರಿಗೂ ಸಹ ಈ ಒಂದು ಇತಿಹಾಸದ ಜ್ಞಾನ ಅವಶ್ಯಕವಾಗಿ ಬರುತ್ತೆ. ಹಾಗೂ ಆಡಳಿತಗಾರರು ಅಂತೇಳಿ ನಾವು ಕರಿತೀವಿ, ಏನೋ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸರ್ವೆಂಟ್ ಅಂತೇಳಿ ಕರಿತೀವೋ ಆ ಒಂದು ಆಡಳಿತ ವರ್ಗಕ್ಕೂ ಸಹ ಈ ಒಂದು ಐತಿಹಾಸಿಕ ಜ್ಞಾನದ ಮಹತ್ವ ಅಷ್ಟೇ ಅವಶ್ಯಕವಾಗಿ ಬೇಕಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ವೃತ್ತಿಪರ ಉಪಯೋಗಗಳ ಬಗ್ಗೆಯೂ ಇತಿಹಾಸವನ್ನು ಓದುವುದರ ಮೂಲಕವಾಗಿ ನಮಗೆ ಜ್ಞಾನವನ್ನು ಮಹತ್ವವನ್ನು
ನೀಡಿದೆ ಅಂತೇಳಿ ನಮಗೆ ಹೇಳ್ತಾರೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಮಗೆ ರಾಷ್ಟ್ರ ಭಕ್ತಿಯನ್ನು ಮೂಡಿಸುತ್ತದೆ. ಇವತ್ತು ನಾವು ರಾಷ್ಟ್ರ ಭಕ್ತಿ ಅಂದ ತಕ್ಷಣನೇ ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತೀವಿ. ಹಾಗಾದ್ರೆ ನಾವೆಲ್ಲರೂ ಭಾರತೀಯರು ಅಂತ ನಾವು ಹೇಗೆ ಹೇಳ್ತೀವಿ? ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ನಾವು ಇಲ್ಲೇ ಹುಟ್ಟಿದೀವಿ ಸರ್, ಹಾಗಾಗಿ ನಾವು ಭಾರತೀಯರು ಅಂತ ನಾವು ಹೇಳ್ತೀವಿ. ಆದರೆ ಹಾಗೆ ಹೇಳಬೇಕಾದ್ರೆ ನಮಗೆ ಬಹುಮುಖ್ಯವಾಗಿ ಅನೇಕ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾವೆ ಅಂತ ಹೇಳ್ತಾರೆ. ಅಂತಹ ಅಂಶಗಳು ಯಾವಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ಒಂದು ರಾಷ್ಟ್ರದ ಇತಿಹಾಸ ಅಂತೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಶದ ಇತಿಹಾಸ ನಮ್ಮ ಮೇಲೆ ಈಗಾಗಲೇ ಪ್ರಭಾವ ಬೀರಿದೆ. ಅದನ್ನು ಒಂದು ಅಂಶವನ್ನು ನಾವು ಅಲ್ಲಿ ಇಟ್ಕೊಳ್ತೀವಿ. ಮತ್ತು ಆ ಒಂದು ದೇಶದ ಸಾಂಸ್ಕೃತಿಕ ಪರಂಪರೆಗಳು ಅಂತ ಹೇಳ್ತೀವಿ. ಅಂದ್ರೆ ಆ ದೇಶದಲ್ಲಿರುವಂತಹ ಎಲ್ಲ ಸಾಂಸ್ಕೃತಿಕವಾದಂತಹ ಪರಂಪರೆಗಳು ಸಹ ಏನ್ ಮಾಡ್ತಾ ಇದ್ದಾವೆ, ಆ ಒಂದು ರಾಷ್ಟ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಇಂತಹ ಅರಿವಿನಿಂದಲೇ ಅಂದ್ರೆ ಇಂತಹ ಒಂದು ಅಂಶವನ್ನು ಮನಗಾಣುವುದರ ಮೂಲಕವಾಗಿಯೇ ತಿಳಿಯುವುದರ ಮೂಲಕವಾಗಿಯೇ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಬೆಳೆಸಲು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ 1947 ಆಗಸ್ಟ್ 15 ಪೂರ್ವದ ಇತಿಹಾಸವನ್ನು ನಾವು ನೋಡಿದರೆ ಬ್ರಿಟಿಷರ ಪ್ರಾಬಲ್ಯವನ್ನು ಭಾರತ ಎದುರಿಸಿಕೊಂಡು ಬಂತು. ಆ ಬ್ರಿಟಿಷರನ್ನು ಅಥವಾ ಪರಕೀಯರು ಅಂತೇಳಿ ನಾವು ಕರೀತೀವಿ. ಇವರನ್ನು ಹೊರಹಾಕುವುದಕ್ಕೋಸ್ಕರವಾಗಿ ಭಾರತದಲ್ಲಿ ಅನೇಕ ವ್ಯಕ್ತಿಗಳು ಅವರ ವಿರುದ್ಧವಾಗಿ ಹೋರಾಟದಲ್ಲಿ ತೊಡಗಿಕೊಂಡ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ದೇಶಭಕ್ತರ ವೀರರ ಸಾಹಸಗಾಥೆಗಳನ್ನು ಇತಿಹಾಸದಲ್ಲಿ ಅಧ್ಯಯನ ಮಾಡುವುದರ ಮೂಲಕವಾಗಿ ತಿಳಿಯಲಾಗುತ್ತೆ. ಇಂತಹ ಅಂಶಗಳನ್ನು ತಿಳಿಯುವುದರ ಮೂಲಕವಾಗಿ ನಮ್ಮಲ್ಲಿ ರಾಷ್ಟ್ರೀಯ ಸ್ಫೂರ್ತಿಗೆ ಅಥವಾ ರಾಷ್ಟ್ರೀಯ ಒಂದು ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಒಂದು ಕೆಲಸವನ್ನು ಇತಿಹಾಸ ಮಾಡಿದೆ ಅಂತ ನಮಗೆ ತಿಳಿಯುತ್ತೆ. ಉದಾಹರಣೆಯನ್ನು ನೀಡಲಾಗಿದೆ. ಮೈಸೂರಿನ ಹುಲಿ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರನಾದಂತಹ ಯಾರು? ಟಿಪ್ಪು ಸುಲ್ತಾನ್ ಅಂತ ಹೇಳ್ತೀವಿ. ಅಂತಹ ಟಿಪ್ಪುವಿನ ಒಂದು ಹೋರಾಟ ಅಂದ್ರೆ ಬ್ರಿಟಿಷರ ವಿರುದ್ಧ 4 ಯುದ್ಧಗಳನ್ನು ಮಾಡ್ತಾರೆ. ಅಂತಹ ಒಂದು ಸಾಹಸಗಾಥೆಗಳನ್ನು ನಾವು ಇಲ್ಲಿ ತಿಳಿಬೇಕಾಗುತ್ತೆ. ಇದು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಹೆಚ್ಚಿಸಲು ಕಾರಣವಾಗುತ್ತೆ. ಹಾಗೆ ಭಗತ್ ಸಿಂಗ್ ಅಂತ ಹೇಳಿ ಕರಿತೀವಿ, ಹಾಗೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಕರಿತೀವಿ, ತಿಲಕ್, ಗಾಂಧೀಜಿ ಇರ್ಬೋದು, ಇನ್ನೂ ಮುಂತಾದವರ ಜೀವನ ಚರಿತ್ರೆಗಳನ್ನು ನಾವು ಗ್ರಹಿಸುವುದರ ಮೂಲಕವಾಗಿ ತಿಳಿಯುವುದರ ಮೂಲಕವಾಗಿ ನಮ್ಮಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸಲು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ನಮ್ಮ ರಾಷ್ಟ್ರೀಯತೆಯ ಜ್ಞಾನವನ್ನು ಸಹ ಇತಿಹಾಸದ ಅಧ್ಯಯನದಿಂದ ಬೆಳೆಸಿಕೊಳ್ಳಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಅಂತ ಹೇಳ್ತಾರೆ. ಏನು ಸ್ಫೂರ್ತಿಯ ಮೂಲ? ಇತಿಹಾಸವನ್ನು ಓದೋದ್ರ ಮೂಲಕವಾಗಿ ನಾವು ಸ್ಫೂರ್ತಿಯನ್ನು ಪಡ್ಕೋಬಹುದು. ಹೇಗೆ? ಈ ಇತಿಹಾಸದ ಅಧ್ಯಯನದಿಂದ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಏನಪ್ಪ ಅಂದ್ರೆ ಒಂದು ರಾಷ್ಟ್ರದ ಪರಂಪರೆ ಅಂತೇಳಿ ನಾವು ಕರೀತೀವಿ. ಆ ಪರಂಪರೆಯ ಜೊತೆಯಲ್ಲಿ ಬಹುಮುಖ್ಯವಾಗಿ ಅನೇಕ ಮಹಾನ್ ಚಾರಿತ್ರಿಕ ವ್ಯಕ್ತಿಗಳು ಅಂತ ಹೇಳ್ತೀವಿ, ಹಾಗೂ ಘಟನೆಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಈ 3 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರವು ಏನ್ ಮಾಡುತ್ತೆ, ಜನತೆಗೆ ಸ್ಫೂರ್ತಿಯನ್ನು ಕೊಡುತ್ತದೆ ಅಂತೇಳಿ ನಮಗೆ ನಮ್ಮ ಪರಂಪರೆ ನಮಗೆ ಗೊತ್ತಿದೆ, ಅದನ್ನು ನಾವು ಅನುಸರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆಯ ವಿಷಯ, ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ. ನಮ್ಮ ದೇಶದಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಚರಿತ್ರೆಯಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳು ನಮಗೆ ಸ್ಫೂರ್ತಿಯನ್ನು ನೀಡ್ತಾರೆ. ಅಂದ್ರೆ ಅವರ ಇತಿಹಾಸವನ್ನು ಓದೋದ್ರಿಂದ ನಮಗೆ ಸ್ಫೂರ್ತಿಯಾಗಿದ್ದಾರೆ, ಇವರು ನಮ್ಮ ದೇಶದವರು, ನಮ್ಮವರು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಹಾಗೆ ಘಟನಾವಳಿಗಳು, ಕೆಲವೊಂದು ಘಟನೆಗಳು ಸಹ ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಅಂತಹ ಘಟನಾವಳಿಗಳು ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ಅಂಶಗಳು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಅಶೋಕ ಬರ್ತಾನೆ, ಅವನು ನಮ್ಮ ಪರಂಪರೆ ಅಂದ್ರೆ ನಮಗೆ ಬಹುಮುಖ್ಯವಾದಂತಹ ಒಬ್ಬ ವ್ಯಕ್ತಿಯಾಗಿ ಪರಿಣಮಿಸ್ತಾನೆ. ಹಾಗೆ ಬುದ್ಧ ಅಂತೇಳಿ ಕರಿತೀವಿ, ಅವನು ನಮ್ಮ ದೇಶದ ಪ್ರಮುಖವಾದಂತಹ ವ್ಯಕ್ತಿಯ ಸತ್ಪುರುಷನಾಗಿ ವಿವೇಕಾನಂದ ಕೆಲವರಿಗೆ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿ ಅಂತೇಳಿ ಇವರು ಸ್ಫೂರ್ತಿಯ ಮೂಲಗಳು ಅಂತೇಳಿ ಕರಿತೀವಿ. ಹಾಗೆ ನಮಗೆ ಇವರೆಲ್ಲ ಸ್ಫೂರ್ತಿಯ ಸೆಲೆಗಳಾದರೆ ಬೇರೆ ಬೇರೆ ರಾಷ್ಟ್ರದವರಿಗೆ ಎಲ್ಲ ನೋಡೋದಾದ್ರೆ ಅಮೇರಿಕಾ ಅಂತೇಳಿ ಕರಿತೀವಿ. ಅಬ್ರಹಾಂ ಲಿಂಕನ್ ಅಂತ ಹೇಳ್ತೀವಿ, ಅಂದರೆ ಅಬ್ರಹಾಂ ಲಿಂಕನ್ ಇಲ್ಲಿ ಬಹುಮುಖ್ಯವಾಗಿ ಬರ್ತಾನೆ. ಹಾಗೆ ಆಫ್ರಿಕಾ ದೇಶದ ಜನತೆಗೆ ಸ್ಫೂರ್ತಿ ಸೆಲೆಯಾಗಿದ್ದು ನೆಲ್ಸನ್ ಮಂಡೇಲಾ ಅಂತೇಳಿ ಕರಿತೀವಿ. ಫ್ರೆಂಚರಿಗೆ ನೆಪೋಲಿಯನ್
ಸ್ಫೂರ್ತಿಯನ್ನು ನೀಡಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸತ್ಪುರುಷರು ಆಯಾ ರಾಷ್ಟ್ರದ ಪರಂಪರೆಗಳು ನಮಗೆ ಮತ್ತು ಘಟನಾವಳಿಗಳು ಸ್ಫೂರ್ತಿಯ ಸೆಲೆಯಾಗಿ ಮಾರ್ಪಟ್ಟಿವೆ ಅಂತ ಮಾರ್ಪಡುವುದರ ಮೂಲಕವಾಗಿ ನಮಗೆ ಏನು ಮಾಡುತ್ತೆ, ಇತಿಹಾಸದ ಒಂದು ಜ್ಞಾನದ ಬೆಳವಣಿಗೆಗೂ ಇದು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತಹ ಒಂದು ವಿಷಯ ಏನಪ್ಪ ಅಂದರೆ ಬೌದ್ಧಿಕ ಭಂಡಾರ ಅಂತೇಳಿ ಕರೀತೀವಿ. ಅಂದರೆ ಬೌದ್ಧಿಕವಾಗಿ ಇದು ಅಪಾರವಾದಂತಹ ಜ್ಞಾನವನ್ನು ಒಳಗೊಂಡಂತಹ ಒಂದು ವಿಷಯವಾಗಿದೆ ಇತಿಹಾಸ ಅಂತೇಳಿ ನಮಗೆ ತಿಳಿಯುತ್ತೆ. ಏನು ಬೌದ್ಧಿಕ ಭಂಡಾರ ಅಂತೇಳಿ ನಾವು ಇದನ್ನು ಯಾಕೆ ಕರೀತೀವಿ? ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡುವಾಗ ಕೇವಲ ಯಾವುದೋ ಒಂದು ವಿಷಯದ ಬಗ್ಗೆ ಮಾತ್ರ ನಾವು ಅಧ್ಯಯನ ಮಾಡೋದಿಲ್ಲ. ಹಾಗಾದ್ರೆ ಏನೇನು ಅಧ್ಯಯನ ಮಾಡ್ತೀವಿ? ಮಾನವನ ಎಲ್ಲ ಅಂಶಗಳನ್ನು ಒಟ್ಟಾಗಿ ಕ್ರೋಢೀಕರಿಸಿಕೊಂಡಂತಹ ಒಂದು ವಿಷಯ ವಸ್ತು ಅಂತೇಳಿ. ಆದ್ದರಿಂದಲೇ ಇಲ್ಲಿ ಏನಪ್ಪ ಅಂದರೆ ಅಸಂಖ್ಯಾತ ಸಂಸ್ಕೃತಿಗಳು ಬರ್ತವೆ. ನಾವು ನೋಡ್ತೀವಿ ಭಾರತ ದೇಶ ಅಂದರೆ ವಿಶ್ವದಲ್ಲಿ ಬರುವಂತಹ ಅನೇಕ ರಾಷ್ಟ್ರಗಳ ಎಲ್ಲ ಸಂಸ್ಕೃತಿಗಳನ್ನು ನಾವು ಇತಿಹಾಸದಿಂದ ಅಧ್ಯಯನ ಮಾಡ್ತೀವಿ. ಕೇವಲ ಸಂಸ್ಕೃತಿಗಳನ್ನು ಮಾತ್ರವೇ ಅಧ್ಯಯನ ಮಾಡೋದಿಲ್ಲ, ಅದರ ಜೊತೆಗೆ ಕ್ರಾಂತಿಗಳು ಬರ್ತವೆ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕ್ರಾಂತಿಗಳು ಯಾವ್ಯಾವ ರಾಷ್ಟ್ರದಲ್ಲಿ ಆಗಿದ್ದಾವೆ. ಹಾಗೆ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಯಾವ್ಯಾವ ರೀತಿಯಾದಂತಹ ತಂತ್ರಜ್ಞಾನವನ್ನು ಒಳಗೊಂಡಿದೆ ಅಥವಾ ಆವಿಷ್ಕಾರವಾಗಿದ್ದಾವೆ ಎಂಬುದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗ್ರಹಿಸಬೇಕಾಗುತ್ತೆ. ಹಾಗೆ ಇದರ ಜೊತೆಯಲ್ಲಿ ದೇಶಗಳ ಚರಿತ್ರೆಗಳು ಅಂದರೆ ಆಯಾ ರಾಷ್ಟ್ರಗಳ ಒಂದು ಚರಿತ್ರೆಯನ್ನು ಇತಿಹಾಸ ಒಳಗೊಂಡು ಅಧ್ಯಯನವನ್ನು ಮಾಡ್ತಾ ಇದೆ. ಹಾಗೆ ಸಂಸ್ಥೆ ಅಂದರೆ ಸಂಘ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಅವುಗಳ ಸಾಧನೆಗಳು ಅಂದರೆ ಸಂಘ ಸಂಸ್ಥೆಗಳು ನಾವು ನೋಡ್ತೀವಿ, ರಾಷ್ಟ್ರ ಸಂಘ, ವಿಶ್ವಸಂಸ್ಥೆ, ಇನ್ನಿತರ ಅನೇಕ ಸಂಘ ಸಂಸ್ಥೆಗಳು ಬರ್ತವೆ. ಅವುಗಳ ಸಾಧನೆ ಏನು ಎಂಬುದನ್ನು ನಾವು ಯಾವುದರ ಮೂಲಕವಾಗಿ ತಿಳಿಯಬಹುದಾಗಿದೆ? ಇತಿಹಾಸದ ಮೂಲಕವಾಗಿ ತಿಳಿಯಲು ಸಹಕಾರಿಯಾಗಿದೆ ಅಂತೇಳಿ ಹೇಳ್ತಾರೆ. ಹಾಗೆ ಕಲೆ, ನಾವು ಅನೇಕ ಅಂದರೆ ಆಯಾ ರಾಷ್ಟ್ರಗಳ ಕಲೆಗಳು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಸಾಹಿತ್ಯ ನಾವು ನೋಡ್ತೀವಿ, ಆಯಾ ರಾಷ್ಟ್ರಗಳಲ್ಲಿ ಭಿನ್ನವಾದಂತಹ ಸಾಹಿತ್ಯವನ್ನು ನಾವು ನೋಡ್ತೀವಿ. ಧರ್ಮ, ಆಯಾ ಧರ್ಮಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇತ್ಯಾದಿ ವಿಷಯಗಳನ್ನು ಸಮಗ್ರವಾಗಿ ಏನು ಮಾಡುತ್ತೆ, ಇತಿಹಾಸ ಅಧ್ಯಯನ ಮಾಡೋದ್ರಿಂದ ಅಪಾರವಾದಂತಹ ಜ್ಞಾನವನ್ನು ಮಾನವನಿಗೆ ನೀಡಿದೆ ಅಂತೇಳಿ ನಮಗೆ. ಇದರಿಂದಾಗಿ ಏನು ಮಾಡುತ್ತೆ, ನಮ್ಮ ಜ್ಞಾನಾಂಧಕಾರವನ್ನು ಹೋಗಲಾಡಿಸುವುದರ ಮೂಲಕವಾಗಿ ಅಂದರೆ ನಮ್ಮ ಅಂಧಕಾರವನ್ನು ಹೋಗಲಾಡಿಸುವುದರ ಮೂಲಕವಾಗಿ ಜ್ಞಾನವನ್ನು ಪಡೆಯುವುದರ ಮೂಲಕವಾಗಿ ಏನು ಮಾಡುತ್ತೆ, ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಕೆಲವೊಂದು ಕಾರ್ಯಗಳಿಗೆ ಅವಕಾಶವನ್ನು ನೀಡುತ್ತೆ. ಏನಪ್ಪ ಅಂದರೆ ನಮ್ಮ ಜ್ಞಾನಾಂಧಕಾರವನ್ನು ತೊಲಗಿಸಿ ನಮ್ಮಲ್ಲಿ ಕೆಲವೊಂದು ಪ್ರವೃತ್ತಿಗಳಿಗೆ ಅವಕಾಶವನ್ನು ಕೊಡುತ್ತೆ. ಏನಪ್ಪ ಅಂದರೆ ನಮ್ಮ ಆಲೋಚನೆ ಅಂದರೆ ನಮಗೆ ಆಲೋಚನೆ ಮಾಡುವಂತಹ ಒಂದು ಅಂಶವನ್ನು ಇಲ್ಲಿ ಗ್ರಹಿಸುತ್ತೆ. ಅದರ ಜೊತೆಯಲ್ಲಿ ನಮ್ಮ ಜ್ಞಾಪಕ ಶಕ್ತಿ ಅಂತೇಳಿ ಕರಿತೀವಿ, ಅದನ್ನು ಇಲ್ಲಿ ಬೆಳೆಸುತ್ತೆ. ಅದರ ಜೊತೆಯಲ್ಲಿ ಕಲ್ಪನಾ ಶಕ್ತಿ ಅಂತೇಳಿ ಕರಿತೀವಿ ಮತ್ತು ವಿವೇಚನಾ ಶಕ್ತಿಯನ್ನು ಮಾನವನಲ್ಲಿ ಬೆಳೆಸಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇವೆಲ್ಲವುಗಳ ಒಂದು ಬೆಳವಣಿಗೆಗೆ ಇತಿಹಾಸ ಒಳಗೊಂಡಿರುವಂತಹ ಇವೆಲ್ಲ ವಿಷಯಗಳು ಬಹುಮುಖ್ಯವಾಗಿ ಕಾರಣವಾಗಿ ಮಾನವನ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ಅಂದರೆ ಆಂತರಿಕವಾದಂತಹ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದೊಂದು ಬಹುಮುಖ್ಯವಾದಂತಹ ಅಧ್ಯಯನದ ಮಹತ್ವ ಅಂತೇಳಿ ನಾವು ಕರಿತೀವಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಅಂದರೆ ಜಗತ್ಶಾಂತಿಗೆ ಪ್ರೇರಣೆ ಅಂತೇಳಿ. ಅಂದರೆ ಜಗತ್ಶಾಂತಿಗೆ ಪ್ರೇರಣೆ ಅಂದ ತಕ್ಷಣವೇ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನಪ್ಪ ಅಂದರೆ ಮಾನವನ ಕುಲ ಉಳಿಬೇಕಾದ್ರೆ ಜಗತ್ತು ಶಾಂತಿಯುತವಾಗಿರಬೇಕು. ಜಗತ್ತು ಶಾಂತಿಯುತವಾಗಿ ಇದ್ದರೆ ಮನುಕುಲದ ಉದ್ಧಾರ ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕೆ ಬಹುಮುಖ್ಯವಾಗಿ ಇತಿಹಾಸದಿಂದ ಯಾವ ರೀತಿಯಾದಂತಹ ಅನುಕೂಲ ಇದೆ ಎಂಬುದನ್ನು ನಾವು ಗ್ರಹಿಸಬೇಕಾಗುತ್ತೆ. ಇಡೀ ವಿಶ್ವವೇ ಈಗಾಗಲೇ 2 ಘೋರವಾದಂತಹ ವಿಶ್ವ ಯುದ್ಧವನ್ನು ಎದುರಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ 2 ಮಹಾಘೋರವಾದಂತಹ ಯುದ್ಧಗಳನ್ನು ಎದುರಿಸಿದಂತಹ ಸಮಯದಲ್ಲಿ ಅದರ ಪರಿಣಾಮಗಳು ಹೇಗಿದೆ ಎಂಬುದನ್ನು ಸಹ ಇದೇ ಇತಿಹಾಸದ ಅಧ್ಯಯನದಿಂದ ನಮಗೆ ಬಹುಮುಖ್ಯವಾದಂತಹ ಜ್ಞಾನವನ್ನು ನೀಡುತ್ತೆ. ಅಂದರೆ ಪರಿಣಾಮ ತೀವ್ರವಾಗಿದೆ, ದುಷ್ಪರಿಣಾಮವನ್ನೇ ಈ 2 ಮಹಾಯುದ್ಧಗಳು ಮಾನವನಿಗೆ ನೀಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಮೊದಲನೇ ಮಹಾಯುದ್ಧ ಒಂಥರ ಪರಿಣಾಮವನ್ನು ನೀಡಿದರೆ, 2ನೇ ಮಹಾಯುದ್ಧ ಮತ್ತೊಂದು ರೀತಿಯಾದಂತಹ ಪರಿಣಾಮವನ್ನು ಮಾನವನ ಕುಲದ ಮೇಲೆ ಬೀರಿತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆಂದರೆ ನಾವು ಇವತ್ತಿಗೂ ನೋಡ್ತೀವಿ, ಜಪಾನಿನ 2 ನಗರಗಳ ಮೇಲೆ ಅಮೆರಿಕ ಹಾಕಿದಂತಹ ಅಣುಬಾಂಬು ಅಂತೇಳಿ ಕರೀತೀವಿ. ಈ ಅಣುಬಾಂಬುಗಳ ಒಂದು
ದುಷ್ಪರಿಣಾಮ ಇವತ್ತಿಗೂ ಸಹ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅಂತಹ ಕಠೋರವಾದಂತಹ ಭಯಾನಕರವಾದಂತಹ ಪರಿಣಾಮವನ್ನು ಅದು ಉಂಟು ಮಾಡಿತು. ಅಂತಹ ಅಂಶಗಳನ್ನು ಇತಿಹಾಸದಲ್ಲಿ ಓದುವುದರ ಮೂಲಕವಾಗಿ ಅಂತ ಹೇಳ್ತೇವೆ. ಹಾಗಾದ್ರೆ ಇಂತಹ ಎರಡು ಮಹಾಯುದ್ಧಗಳು ಹೇಗೆ ಸಂಭವಿಸಿತು ಅದನ್ನು ನಾವು ತಿಳಿಬೇಕಾದ್ರೆ ಇತಿಹಾಸವನ್ನು ನಾವು ಓದಬೇಕಾಗುತ್ತೆ. ಅಂದ್ರೇನೋ ಇಲ್ಲಿ ಮಾನವ ಏನ್ ಮಾಡಿದ ಅಂದ್ರೆ ಸಂಸ್ಕೃತಿಯ ಅರಿವು ಅಂತ ಹೇಳ್ತೀವಿ. ಅಂದ್ರೆ ಆ ಸಂಸ್ಕೃತಿಯ ಅರಿವಿಲ್ಲದಂತೆ ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ಅವನಿಗೆ ಸಂಸ್ಕೃತಿಗಳ ಬಗ್ಗೆ ಅರಿವೇ ಇಲ್ಲದಂತೆ ಮತ್ತು ಸಂಕುಚಿತವಾದಂತಹ ರಾಷ್ಟ್ರಾಭಿಮಾನ ಅಂದ್ರೆ ರಾಷ್ಟ್ರೀಯತೆ ಅಂದ್ರೆ ಇವೆರಡೂ ಅಂಶಗಳನ್ನು ಮೈಗೂಡಿಸಿಕೊಂಡಿದ್ದರಿಂದಲೇ ಇಂತಹ ಎರಡು ಭೀಕರವಾದಂತಹ ಯುದ್ಧಗಳ ಪರಿಣಾಮವನ್ನು ಇಡೀ ವಿಶ್ವ ಎದುರಿಸಬೇಕಾಯಿತು ಎಂಬ ಒಂದು ಅಂಶವನ್ನು ಇತಿಹಾಸ ಅಧ್ಯಯನ ಮಾಡುತ್ತೆ. ಕೇವಲ ಇವೆರಡೇ ಅಂಶಗಳಲ್ಲ ನಾವು ನೋಡ್ತಾ ಬರ್ತೀವಿ. ಏನಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಾದಂತೆಲ್ಲ ಏನಾಗ್ತಾ ಬರ್ತವೆ, ಹೊಸ ರೀತಿಯಾದಂತಹ ವಸ್ತುಗಳು ಆವಿಷ್ಕಾರವಾಗಿ ಕೊಂಡು ಬರ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಇಂದು ವಿಶ್ವ ಅಣುವಸ್ತ್ರಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಾದಂತೆಲ್ಲ ಏನಾಗ್ತಾ ಇದೆ, ವಿಶ್ವದಲ್ಲಿ ಆಯುಧಗಳನ್ನು ನಿರ್ಮಿಸಿಕೊಳ್ಳುವಂತಹ ಸಮಯದಲ್ಲಿ ರಾಷ್ಟ್ರಗಳ ನಡುವೆ ಪೈಪೋಟಿಗಳು ಪ್ರಾರಂಭವಾಗಿ ಕೊಂಡು ಬಂದಿದ್ದಾವೆ. ಇಂತಹ ರಾಷ್ಟ್ರಗಳ ನಡುವೆ ಪ್ರಾರಂಭವಾದಂತಹ ಈ ಪೈಪೋಟಿಯನ್ನು ತಡೆಯುವುದಕ್ಕೋಸ್ಕರವಾಗಿ, ವಿಶ್ವದ ನಾಶವನ್ನು ತಡೆಯುವುದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಇರ್ಬೋದು ಅಥವಾ ರಾಷ್ಟ್ರಸಂಘ ಇರ್ಬೋದು, ಇಂತಹ ಸಂಘಗಳನ್ನು ಸ್ಥಾಪಿಸಿಕೊಳ್ಳುವುದರ ಮೂಲಕವಾಗಿ ವಿಶ್ವದ ಶಾಂತಿ ಮತ್ತು ಮಾನವನ ಉಳಿವಿಗೋಸ್ಕರವಾಗಿ, ಅಂದ್ರೆ ಭವಿಷ್ಯತ್ತಿನಲ್ಲಿ ಏನಾದರೂ ಮೂರನೇ ಯುದ್ಧ ಆತು ಅಂದ್ರೆ ಮಾನವ ಕುಲವೇ ಸರ್ವನಾಶ ಆಗುತ್ತೆ ಎಂಬ ಒಂದು ಅಂಶವನ್ನು ಇತಿಹಾಸದ ಅಧ್ಯಯನದಿಂದ ತಿಳಿಸಿಕೊಟ್ಟಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದ ಇಲ್ಲಿ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ಜಾತಿ, ಪಂಥ ಮತ್ತು ಧರ್ಮಗಳ ನಡುವೆ ಅಂದ್ರೆ ಇವುಗಳ ನಡುವೆ ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲದೆ ಸಹಬಾಳ್ವೆಯುತವಾದಂತಹ ಜೀವನವನ್ನು ನಡೆಸಿಕೊಂಡು ಬರುವಂತೆ ಇಲ್ಲಿ ಪ್ರೇರೇಪಿಸಿಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಇತಿಹಾಸವನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಇಷ್ಟೆಲ್ಲ ಪ್ರಯೋಜನಗಳನ್ನು ತಿಳಿದುಕೊಂಡಂತಹ ಮಾನವ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕವಾಗಿ ಏನು ಮಾಡ್ತಾನೆ, ತನ್ನ ಅಂಧಕಾರವನ್ನು ಹೋಗಲಾಡಿಸುವುದರ ಮೂಲಕವಾಗಿ ಈ ಒಂದು ಇಲ್ಲಿರುವಂತಹ ವಿಶ್ವದ ಮನುಕುಲದ ಉಳಿವಿಗೋಸ್ಕರವಾಗಿ ಸಾಮರಸ್ಯದಿಂದ ಕೂಡಿದಂತಹ ವಿಶ್ವ ಸಹೋದರತ್ವದ ತತ್ವಗಳನ್ನು ಒಳಗೊಂಡಂತಹ ತತ್ವಗಳ ಮೇಲೆ ತನ್ನ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ಎಂಬ ಒಂದು ಅಂಶವನ್ನು ನಮಗೆ ಇಲ್ಲಿ ಬಿಂಬಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಅಂಬೇಡ್ಕರ್ ಮಾತನ್ನು ಒಂದು ಕಡೆಗೆ ಹೇಳ್ತಾರೆ, ಏನಪ್ಪ ಅಂದ್ರೆ ಇತಿಹಾಸವನ್ನು ಮರೆತವ ಅಂತ ಹೇಳ್ತಾರೆ. ಅಂದ್ರೆ ಇತಿಹಾಸವನ್ನು ಮರೆತವ ಹೇಗೆ ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಒಂದು ಮಾತನ್ನು ಹೇಳ್ತಾ ಬರ್ತಾರೆ. ಅಂದ್ರೆ ನಾವು ಗತಕಾಲವನ್ನು ಕಡೆಗಣನೆ ಮಾಡಿದ್ರೆ ಹೇಗೆ ನಾವು ಇತಿಹಾಸವನ್ನು ಸ್ಥಾಪಿಸಲು ಸಾಧ್ಯ ಎಂಬ ಒಂದು ಅಂಶವನ್ನು ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ. ಈ ರೀತಿಯಾದಂತಹ ಒಂದು ಇತಿಹಾಸದ ಅಧ್ಯಯನದ ಮಹತ್ವವನ್ನು ಅರಿತು ನಾವು ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ನಮ್ಮ ಜ್ಞಾನವನ್ನು ಬಳಸಿಕೊಳ್ಳಬೇಕಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಈ ರೀತಿಯಾಗಿ ಇಷ್ಟೆಲ್ಲ ಮಹತ್ವವನ್ನು ಅಂದರೆ ಮಹತ್ವವನ್ನು ಇತಿಹಾಸದ ಅಧ್ಯಯನದಿಂದ ಮಾತ್ರವೇ ಸಾಧ್ಯ ಎಂಬ ಒಂದು ಸಂಗತಿಯನ್ನು ನಾವು ತಿಳಿಯಬಹುದಾಗಿದೆ. ಈ ರೀತಿಯಾಗಿ ಇಷ್ಟೆಲ್ಲ ಮಹತ್ವವನ್ನು ಒಳಗೊಂಡಂತಹ ಇತಿಹಾಸದ ಅಧ್ಯಯನದ ವಿಷಯದೊಂದಿಗೆ ಅಧ್ಯಯನವನ್ನು ಪೀಠಿಕೆಯು ಕೂಡ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಬರ್ತೇನೆ. ಇನ್ನು ಇದಾದ ತರುವಾಯದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಿಂದ ಮುಂದಿನ ತರಗತಿಯಿಂದ ನಮ್ಮ ಬಹುಮುಖ್ಯವಾದಂತಹ ವಿಷಯ ಇತಿಹಾಸದಲ್ಲಿ ಪ್ರಾರಂಭವಾಗುತ್ತೆ. ಅದು ಯಾವ ವಿಷಯಪ್ಪ ಅಂದರೆ ಅಂದರೆ ನಮಗೆ ಸಂಬಂಧಿಸಿದಂತಹ ಒಂದು ವಿಷಯ, ಅಂದರೆ ಮಾನವನಿಗೆ ಸಂಬಂಧಿಸಿದಂತಹ ಅಥವಾ ಜೀವಿಗಳಿಗೆ ಸಂಬಂಧಿಸಿದಂತಹ ಈ ಒಂದು ನಮ್ಮ ಸೌರಮಂಡಲಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯ ಪ್ರಾರಂಭವಾಗುತ್ತೆ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ, ತಿಳಿದುಕೊಳ್ಳೋಣ.